ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಿಷ ಸೇವಿಸಲು ತಾಯಿ ಯತ್ನ. ಅದೃಷ್ಟವಶಾತ್ ಸಾವಿನಿಂದ ಇಬ್ಬರು ಹೆಣ್ಣು ಮಕ್ಕಳು ಪಾರು. ಜ್ಯೂಸ್ ಬಾಟಲಿಯೊಳಗೆ ವಿಷ ಬೆರೆಸಿ ಸೇವಿಸಿ ತಾಯಿ ಲಕ್ಷ್ಮಿ ಆತ್ಮಹತ್ಯೆ. ರಸ್ತೆ ವಿಚಾರದಲ್ಲಿ ಹಳೆ ದ್ವೇಷ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಸೇರಿದ 8 ಜನ ಗಾಯಾಳುಗಳು. ಬೈಕ್ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯನ ಮಗ. ಯಶಸ್ಸಿನತ್ತ ದಾಪುಗಾಲಿಡುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್. ಇಂದು ನಡೆದ 3ನೇ ಅದಾಲತ್ನಲ್ಲಿ 3600ಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥ. ವಿಚ್ಛೇದನ, ಬ್ಯಾಂಕ್ ಸಾಲದ ಪ್ರಕರಣಗಳ ಇತ್ಯರ್ಥ. ಮತ್ತೆ ಒಂದಾದ 3 ಜೋಡಿಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಶ್ರೀಕೃಷ್ಣ ಜಯಂತ್ಯೋತ್ಸವ. 2 ದಿನಗಳ ಕಾಲ ವಿಜೃಂಭಣೆಯ ಶ್ರೀಕೃಷ್ಣ ಜಯಂತಿ ಆಚರಣೆ. ಅದ್ದೂರಿ ಮೆರವಣಿಗೆ, ಪಲ್ಲಕ್ಕಿಗಳಿಗೆ ಸಾಥ್ ನೀಡಿದ ವಿವಿಧ ಕಲಾ ತಂಡಗಳು. ಶ್ರೀಕೃಷ್ಣ ಸಂಧಾನ ನಾಟಕ ಯಶಸ್ವಿ ಪ್ರದರ್ಶನ. ವಾರ್ತೆಗಳ ವಿವರ. ಜ್ಯೂಸ್ ಬಾಟಲಿಯೊಳಗೆ ವಿಷ ಬೆರೆಸಿಕೊಂಡು ಸೇವಿಸಿ ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದು, ಅದೃಷ್ಟವಶಾತ್ ಇಬ್ಬರು ಹೆಣ್ಣು ಮಕ್ಕಳು ಪಾರಾಗಿದ್ದು, ದುರಾದೃಷ್ಟವಶಾತ್ ತಾಯಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಲಾಸ್ಟ್ ಕಾಲ್ ಬಾಯ್. ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ಲಕ್ಷ್ಮಿ ಅಂತ. ಈಕೆಯೇ ತನ್ನಿಬ್ಬರ ಹೆಣ್ಣು ಮಕ್ಕಳ ಜೊತೆ ಆತ್ಮಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದ್ದಾಕೆ. ಅದೃಷ್ಟವಶಾತ್ 8 ವರ್ಷದ ತನು ಹಾಗೂ 15 ವರ್ಷದ ಗೌತಮಿ ಸಾವಿನಿಂದ ಬಚಾವಾಗಿದ್ರೆ, ದುರಾದೃಷ್ಟವಶಾತ್ ಲಕ್ಷ್ಮಿ ಅಂದುಕೊಂಡಂತೆ ಆತ್ಮಹತ್ಯೆ ಯಶಸ್ವಿಯಾಗಿ ಸಾವಿನ ಮನೆ ಸೇರಿದ್ದಾಳೆ. ಅಂದಹಾಗೆ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬೇವಿನಹಳ್ಳಿ ಗ್ರಾಮದ ಮೃತ ಲಕ್ಷ್ಮಿ ಯಲಹಂಕ ಮೂಲದ ನಾರಾಯಣ ಎಂಬುವರ ಜೊತೆ 2ನೇ ವಿವಾಹವಾಗಿ ಯಲಹಂಕ ತಾಲೂಕಿನ ಸಿಂಗನಾಯಕನಹಳ್ಳಿಯಲ್ಲಿ ವಾಸವಾಗಿದ್ರ. ಆದರೆ ಅದೇನು ಸಮಸ್ಯೆಯೋ ಗೊತ್ತಿಲ್ಲ, ತನ್ನ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಇಂದು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದ್ಲ. ಸೀದಾ ಸಿಂಗನಾಯಕನಹಳ್ಳಿಯಿಂದ ಹಿರಿಯ ಮಗಳು ಗೌತಮಿ ವ್ಯಾಸಂಗ ಮಾಡುತ್ತಿರುವ ಮಂಚೇನಹಳ್ಳಿ ತಾಲೂಕಿನ ಹನುಮಂತಪುರ ಗ್ರಾಮದ ವಸತಿ ಶಾಲೆಗೆ ಬಂದು ಮಗಳನ್ನ ಕಳುಹಿಸುವಂತೆ ಶಿಕ್ಷಕರ ಬಳಿ ಕೇಳಿಕೊಂಡಿದ್ದಾಳೆ. ಆದರೆ ಪರೀಕ್ಷೆಗಳು ಸಮೀಪ ಇದೆ, ಮಗಳನ್ನ ಕಳುಹಿಸಲು ಆಗಲ್ಲ ಅಂತ ಶಿಕ್ಷಕರು ಹೇಳಿದ್ದು, ಮಗಳಿಗೆ ಬಿರಿಯಾನಿ ತಿನ್ನಿಸಿ ಚೆನ್ನಾಗಿ ಓದಿಕೊಳ್ಳುವಂತೆ ಹೇಳಿ ಅಲ್ಲಿಂದ ಕಿರಿಯ ಮಗಳ ಜೊತೆ ವಾಪಸ್ಸಾಗಿದ್ದಾಳೆ. ದಾರಿ ಮಧ್ಯೆ ಮಿಣಕನಗುರ್ಕಿ ಬಳಿ ಜ್ಯೂಸ್ ಬಾಟಲಿಗೆ ವಿಷ ಬೆರೆಸಿ ತಾನು ಕುಡಿದು ಕಿರಿ ಮಗಳಿಗೂ ಕೊಟ್ಟಿದ್ದಾಳೆ. ಆದರೆ ಮಗಳು ತನು ಕುಡಿದಿಲ್ಲ. ವಿಷ ಸೇವನೆಗೂ ಮುನ್ನ ತನ್ನ ಅಕ್ಕನಿಗೆ ಕರೆ ಮಾಡಿ ಹಿರಿಯ ಮಗಳು ಗೌತಮಿಯನ್ನ ಚೆನ್ನಾಗಿ ನೋಡಿಕೊಳ್ಳುವಂತೆ ಹೇಳಿದ್ದಾಳೆ. ಗಂಡ ನಾರಾಯಣ್ಗೆ ಮಗಳು ಹಾಗೂ ಆಕೆ ಟಾಟಾ ಮಾಡುವ ವಿಡಿಯೋ ಮಾಡಿ ಕಳಿಸಿದ್ದಾಳೆ. ವಿಷ ಕುಡಿದು ವಿಲವಿಲ ಒದ್ದಾಡ್ತಿದ್ದ ತಾಯಿಯನ್ನ ಕಂಡು ಮಗು ರಸ್ತೆಗೆ ಬಂದು ರಕ್ಷಣೆ ಮಾಡುವಂತೆ ಅಂಗಲಾಚಿಕೊಂಡಿದ್ದಾಳೆ. ಗಾಡಿಗಳನ್ನ ಅಡ್ಡ ಹಾಕಲು ಪ್ರಯತ್ನಿಸಿ ಕೊನೆಗೆ ಆಟೋಗೆ ಅಡ್ಡಲಾಗಿ ನಿಂತು ತಾಯಿಯನ್ನ ಆಸ್ಪತ್ರೆಗೆ ಸೇರಿಸುವಲ್ಲಿ ಮಗಳು ಯಶಸ್ವಿಯಾಗಿದ್ದಾಳೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಕ್ಷ್ಮಿ ಮೃತಪಟ್ಟಿದ್ದು, ಸಂಬಂಧಿಕರು ಹೊಟ್ಟೆ ನೋವಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಅಂತ ಹೇಳಿದ್ದಾರೆ. ಸರಿಯಾಗಿ ಹೇಳು. ಬಾಯ್. ಇದು ಲಾಸ್ಟ್ ಕಾಲ್ ಬಾಯ್. ನಾನು 3 ವರ್ಷದಿಂದ ಮದುವೆ ಆಗಿದ್ದೆ. ಹೊಟ್ಟೆ ನೋವಿತ್ತು ಅವ್ರಿಗೆ. ನೆನ್ನೆ ಮಗಳು ನೋಡೋಕ್ಕೆ ಬಂದು ಇಲ್ಲಿ ಇದು ಹತ್ರ ಹಾಸ್ಟೆಲ್ ಹತ್ರ ಅಲ್ಲೇ ಸ್ವಲ್ಪ ವಿಷ ಕುಡಿದ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಅಷ್ಟೇ. ಹೊಟ್ಟೆ ನೋವಿಂದ ಪದೇ ಹೊಟ್ಟೆ ನೋವು ಬರ್ತಾಯಿತ್ತು. ಅದರಿಂದ ವಿಷ ಕುಡಿದು ಇಲ್ಲೇ ಇದು ಮಾಡ್ಕೊಂಡು ಮಗಳನ್ನ ಮಾತಾಡಿಸ್ಬಿಟ್ಟು ಹೋಗಿ ಅಲ್ಲೆಲ್ಲ ನಾನು ಇರಲಿಲ್ಲ, ವಿಷ ಕುಡಿದು ತೀರ್ಕೊಂಬಿಟ್ಟಿದ್ದಾರೆ. 3 ವರ್ಷ ಆಯಿತು. ಅವ್ರಿಗೆ 2 ಹೆಣ್ಮಕ್ಳು. ಅವ್ರನ್ನ ನಾನೇ ಸಾಕ್ತಾಯಿದ್ದೆ. ಒಂದು ಮಗುನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೆ. ಇನ್ನೊಂದು ಮಗು ಇಲ್ಲೇ ಇದರಲ್ಲಿ ಹಾಸ್ಟ್ಲಲ್ಲಿ ಗೌತಮಿ ಅಂತ 2 ಮಕ್ಕಳು ನೋಡ್ಕೊತಾ ಇದ್ದೆ. ನನಗೊಬ್ಬನೇ ಮಗ, ಅವನು ಶುಗರ್ ಪೇಷೆಂಟು. ಹಂಗಾಗಿ ನಾನು ಇವ್ರನ್ನ 2ನೇ ಮ್ಯಾರೇಜ್ ಆಗಿ ಮಾಡ್ಕೊಂಡಿದ್ದೆ.
ಚೆನ್ನಾಗಿ ನೋಡ್ಕೊತಾ ಇದ್ದೆ. ಹೊಟ್ಟೆ ನೋವಿಂದ ಈ ಥರ ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮದು ಬಂದುಬಿಟ್ಟು ಸ್ವಂತ ಊರು ಗೌರಿಬಿದನೂರು. ನಾನು ಸಿಗನಾಯಕನಹಳ್ಳಿಗೆ ಹೋಗ್ಬಿಟ್ಟು 30 ವರ್ಷ ಆಗಿತ್ತು. ಇವ್ರದ್ದು ಬೇವನಹಳ್ಳಿ. ನಾನು ಮದುವೆ ಆದೆ. ನಮ್ಮ ರಿಲೇಷನ್ ಹುಡುಗಿನೇ, ನನ್ನ ತಂಗಿ ತಂಗಿ ಮಿಸ್ಸಸ್ ಒಬ್ಬರೇ. ಮಗುಗೇನು ಉಗಿದ್ಬಿಟ್ಟಿದ್ದಾರೆ, ಚೆನ್ನಾಗಿದೆ ಮಗು ಅಷ್ಟೇ. ನನಗೆ 3:20 ಒಂದು ಮೆಸೇಜ್ ಕಳಿಸಿದ್ರು ವಾಟ್ಸಪ್ಪಲ್ಲಿ. ನಾನು ಸ್ವಲ್ಪ ಕೆಲಸದ್ದು ಒತ್ತಡದಿಂದ ನೋಡಿರಲಿಲ್ಲ. ಆಮೇಲೆ ಒಂದು 4:15 ನಾನು ಓಪನ್ ಮಾಡಿ ನೋಡಿದೆ ಅದು ಮೆಸೇಜು. ಅದರಲ್ಲಿ ಬಾಯ್ ಅಂತ ಹೇಳ್ಬಿಟ್ಟು ಹೇಳಿದರು. ತಿರ್ಗಿ ಆಮೇಲೆ ಇಮಿಡಿಯೇಟ್ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬಂತು ಮೊಬೈಲು. ಮತ್ತು ಅವ್ರ ಅಣ್ಣ ಕಾಲ್ ಮಾಡಿ ನನಗೆ ಈ ಥರ ವಿಷಯ ತೊಗೊಂಡ್ಬಿಟ್ಟಿದ್ದಾರೆ ಅಂಥೇಳಿ ಹೇಳಿದಾಗ ನಾವು ಇಮಿಡಿಯೇಟು ಬಂದುಬಿಟ್ಟು ಇಲ್ಲಿಗೆ ಮಂಚನಹಳ್ಳಿ ಹಾಸ್ಪಿಟ್ಲಿಗೆ ಏನು ಹಾಕಿದ್ರು, ಅಲ್ಲಾಗಿಲ್ಲ. ಮತ್ತು ಇಲ್ಲಿಗೆ ಹಾಕಿದ್ರು. ನಿಮ್ಮ ಜೊತೆಲೇ ಆಗಿತ್ತು? ಚೆನ್ನಾಗಿದ್ರು ಸರ್, ತುಂಬ ಒಳ್ಳೆಯವರು. ಚೆನ್ನಾಗಿ ನೋಡ್ಕೊತಾ ಇದ್ದೆ. ಅವರು ಚೆನ್ನಾಗಿದ್ದರು, ಹೊಂದಾಣಿಕೆ ಆಗಿದ್ದರು, ತುಂಬ ಒಳ್ಳೆಯವರು. ಒಟ್ಟಿನಲ್ಲಿ ಲಕ್ಷ್ಮಿ ಆತ್ಮಹತ್ಯೆಯಿಂದ 2 ಮಕ್ಕಳು ತಾಯಿ ಇಲ್ಲದ ತಬ್ಬಲಿಗಳಾಗಿದ್ದಾರೆ. ಮತ್ತೊಂದೆಡೆ ಗಂಡ ನಾರಾಯಣ ಮೊದಲನೇ ಹೆಂಡತಿಯು ಸೂಸೈಡ್ ಮಾಡಿಕೊಂಡಿದ್ಲಂತೆ. ಈಗ 2ನೇ ಹೆಂಡತಿಯು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಇದರ ನಡುವೆ ಮಂಚೇನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಸಾವಿನ ಅಸಲಿ ಸತ್ಯ ತಿಳಿಯಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಲಾಸ್ಟ್ ಕಾಲ್ ಬಾಯ್. ರಸ್ತೆಯಲ್ಲಿ ಓಡಾಡೋ ವಿಚಾರದಲ್ಲಿ 2 ಗುಂಪುಗಳ ಮಧ್ಯೆ ಹಳೆ ವೈಷಮ್ಯ ಇದ್ದು ಪದೇ ಪದೇ ಪರಸ್ಪರ ಜಗಳ ತೆಗೆದು ಖ್ಯಾತೆ ಮಾಡ್ತಿದ್ರು. ಇದೇ ವಿಚಾರದಲ್ಲಿ ನಿನ್ನೆ ಒಂದು ಗುಂಪು ಬೈಕ್ನಲ್ಲಿ ಬರ್ತಿದ್ದ ಇಬ್ಬರನ್ನು ಅಡ್ಡಗಟ್ಟಿ ಮನಸೋ ಇಚ್ಛೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದು, ಆಗ ಪರಸ್ಪರ 2 ಗುಂಪುಗಳ ಮಧ್ಯೆ ಘರ್ಷಣೆ ನಡೆದು 8 ಮಂದಿ ಆಸ್ಪತ್ರೆ ಪಾಲಾಗಿದ್ದಾರೆ. ಈ ಘಟನೆ ಏನು ಅಂತ ತಿಳಿಯಲು ಈ ವರದಿ ನೋಡಿ. ನಾನು 2 months ಪ್ರೆಗ್ನೆಂಟ್ ಸರ್. ಅಲ್ಲೆಲ್ಲ ಓದ್ಬಿಟ್ಟು ಹೀಗೆ ಕೈಯಲ್ಲಿ ಮಚ್ಚು ಹಿಡಿದು ಜಗಳಕ್ಕೆ ಕರೆಯುತ್ತಿರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿಯಲ್ಲಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಕುಟುಂಬ ಹಾಗೂ ಅದೇ ಗ್ರಾಮದ ಗೋವಿಂದ ಎಂಬುವರ ಕುಟುಂಬಗಳ ಮಧ್ಯೆ ರಸ್ತೆಯಲ್ಲಿ ಓಡಾಡೋ ವಿಚಾರದಲ್ಲಿ ಕಳೆದ ಕೆಲ ವರ್ಷಗಳಿಂದ ವೈಷಮ್ಯ ಇತ್ತ. ಇನ್ನು ಇದೇ ವಿಚಾರದಲ್ಲಿ ನಿನ್ನೆ ರಾತ್ರಿ ಗೋವಿಂದ ಹಾಗೂ ಶ್ರೀನಿವಾಸ್ ಎಂಬುವರು ತಮ್ಮ ಬೈಕ್ನಲ್ಲಿ ವೆಂಕಟೇಶ್ ಮನೆ ಕಡೆಯಿಂದ ಮನೆಗೆ ಹೋಗುತ್ತಿದ್ದಾಗ ವೆಂಕಟೇಶ್ ಮಗ ಅಕ್ಷಯ್ ಮಚ್ಚು ತೋರಿಸಿ ಬೈಕ್ ಅಡ್ಡಗಟ್ಟಿ ಇಬ್ಬರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇದನ್ನರಿತ ಗೋವಿಂದ ಹಾಗೂ ಶ್ರೀನಿವಾಸ್ ಕಡೆಯವರು ಪ್ರಶ್ನೆ ಮಾಡುತ್ತಿದ್ದಂತೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಗೋವಿಂದ ಹಾಗೂ ಶ್ರೀನಿವಾಸ್ ಕಡೆಯ 6 ಜನರು ಗಾಯಗೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವರ್ಷದಿಂದ ಇವರಿಗೆ ಜಗಳ ಇದೆ ಸರ್. ಅಂದರೆ ಹುಡುಗರಲ್ಲ, ಅವರು ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ ಸರ್. ಇದೇ ಥರ ಜಗಳ ಆಗಿಬಿಟ್ಟು ಒಂದು 10 ವರ್ಷದಿಂದ ಜಗಳ ಇದೆ. ಆದರೆ ಇವತ್ತು ಗಣೇಶ ಹಬ್ಬದ ದಿನ ಬಂದು ಅವರು ಪಟಾಕಿ ಅವ್ರ ಮನೆ ಹತ್ರ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಜಗಳಕ್ಕೆ ಬಂದು ಹೊಡೆದ್ಬಿಟ್ಟಿದ್ದಾರೆ ಸರ್. ಆವತ್ತೂ ಆದರೂ ಸೈಲೆಂಟ್ ಆಗಿದ್ವಿ ಇವರೆಲ್ಲನೂ. ಮತ್ತು ಇವತ್ತು ಅವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಚ್ಚುಗಳು ಲಾಂಗ್ಗಳೆಲ್ಲ ಇಟ್ಕೊಂಡು ಹೊಡೆದ್ಬಿಟ್ಟಿದ್ದಾರೆ ಸರ್. ನಮ್ಮ ಅಣ್ಣ ಅಂಗಡಿಗೆ ಹೋಗಿ ಬರೋವಾಗ ಈ ಥರ ಹೊಡೆದಿದ್ದಾರೆ ಸರ್. ಎಲ್ಲ ಹೋಗೋಷ್ಟೊತ್ತಿಗೆ ನಾವು ಓಡೋಗಿದ್ವಿ ಸರ್. ಹೋಗಿದ ತಕ್ಷಣ ನಾನು 2 months ಪ್ರೆಗ್ನೆಂಟ್ ಇದ್ದೀನಿ. ಅವ್ನು ಚಿನ್ನಿ ಅನ್ನೋನು ಬಂದು ಕಾಲಲ್ಲಿ ಒದ್ಬಿಟ್ಟು ಕಲ್ಲಲ್ಲೆಲ್ಲ ಹೊಡೆದಿದ್ದಾರೆ ಸರ್. ಅವರು ಇವತ್ತೇ ಸರ್ ಆಗಿರೋದಿದು. ಅಂಗಡಿಗೆ ಹೋಗಿ ಬರೋವಾಗ ನಮ್ಮ ಅಣ್ಣ ಅವ್ರನ್ನ ಇಟ್ಕೊಂಡು ಹೊಡೆದಿರೋದು ಸರ್. ನಾವೆಲ್ಲ ಹೋಗೋಷ್ಟೊತ್ತಿಗೆ ಎಲ್ಲರನ್ನೂ ಹೊಡೆದ್ಬಿಟ್ಟು ಇವಾಗ ಎಲ್ಲರೂ ಹಾಸ್ಪಿಟಲೈಸ್ ಆಗಿದ್ದಾರೆ ಸರ್. 10 ಜನ ಅಡ್ಮಿಟ್ ಆಗಿದ್ದಾರೆ ಸರ್ ಹಾಸ್ಪಿಟ್ಲಲ್ಲಿ. ಎಲ್ಲ ರಕ್ತ ಬರ್ತಾಯಿದೆ ಸರ್ ಅವ್ರಿಗೆ. ನಾವು ಹಾಸ್ಪಿಟ್ಲಿಗೆ ಬರೋವಾಗ ನಮ್ಮ ಹಸ್ಬೆಂಡ್ಗೆ ಅವ್ನು ಚಿನ್ನಿ ಅನ್ನೋನು ಬಂದು ಇದು ದೊಣ್ಣೆ ಎತ್ಕೊಂಡ್ಬಂದು ಇಲ್ಲಿಗೆ ಹೊಡೆದ್ಬಿಟ್ಟಿದ್ದಾರೆ ಸರ್. ಅವ್ರ ಇದೆಲ್ಲ ಊದ್ಕೊಂಡ್ಬಿಟ್ಟಿದೆ ಸರ್ ಅವ್ರಿಗೆ. ನಮ್ಮ ಹಸ್ಬೆಂಡ್ ಹೆಸರು ರವಿಚಂದ್ರ ಅಂತ, ಮತ್ತು ಇದು ವಿನೋದ್, ಇದು ಜಯಮ್ಮ ಅಂತ ಅವ್ರಿಗೂ ರಕ್ತ ಬರ್ತಾಯಿದೆ ಸರ್.
ಅವರೆಲ್ಲ ಅಡ್ಮಿಟ್ ಆಗಿದ್ದಾರೆ ಸರ್ ಇವಾಗ ಹಾಸ್ಪಿಟ್ಲಲ್ಲಿ. ಸರ್ ನಮ್ಮ ಹೆಸರು ವೆಂಕಟೇಶು. ನಾವು ಮೊದಲು ಗಣೇಶನ ಬಿಟ್ಟಾಗ ಆವಾಗ ಹಿಂಗೆ ಗಲಾಟೆಗಳಾಯ್ತು. ಅವ್ರು ಗಣೇಶನ ಬಿಟ್ಟಾಗ ನಾವು ತೊಂದರೆ ಮಾಡಿಲ್ಲ, ನಾವು ಗಣೇಶನ ಬಿಟ್ಟಾಗ ಅವ್ರು ತೊಂದರೆ ಮಾಡಿದ್ವಿ. ಅವತ್ತು ಹಿಂಗೆ ದೊಣ್ಣೆಗೆ ಬಂದು ಹೊಡೆದ್ಬಿಟ್ರು, ಹಾಕ್ಬಿಟ್ಟು ಅವಾಗ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವರು ಏನು ಮಾಹಿತಿ ತೊಗೊಂಡಿಲ್ಲ, ಸಬ್ ಇನ್ಸ್ಪೆಕ್ಟ್ರ್ ಅವರು ಹಿಂಗೆ ಇದು ಮಾಡಿಲ್ಲ. ಇವಾಗ ಸೆಂಟ್ರಲ್ಲಿ ನಿಲ್ಲಾಕ್ಬಿಟ್ಟು ನಮ್ಮ ಬಾಮ ಇದು ನಾವು ನಿನ್ನೆ ಸರ್ ಕರೆಸಿದ್ದು, ನಿನ್ನೆ ಊರಿಗೆ ಬಂದವನ ನಾವು ಮನೇಲಿದ್ವಿ. ಹಿಂಗೆ ನಿಮ್ಮ ಬಾಮ ಇದು ಹೊಡೆದಾಕೋರ ಅನ್ನೋಕೆ ಓಡಿ ಬಂದ್ಬಿಟ್ಟು ಅವ್ನ ತಲೆಗೆ ಬುರಿಕೆ ಹಾಕ್ಬಿಟ್ಟವ್ರ. ಇಲ್ಲಿ ಇವಾಗ ಬಾಯಲ್ಲಿ ನೋವಲ್ಲಿ ಎಲ್ಲ ರಕ್ತ ಬಂದುಬಿಟ್ಟೈತೆ. ಅದು ಸರ್ ಮಚ್ಚೇನೋ ಅವ್ನ ಕೈಯಲ್ಲಿ ಮಚ್ಚಿಟ್ಕೊಂಡು ಒಬ್ಬನ ದಣೆಯಲ್ಲಿ ಹಾಕ್ಬಿಟ್ಟ. ಅವನು ತಲೆನೂ ಓಪನ್ ಆಗಿಬಿಟ್ಟೈತೆ, ದೈಸ್ ಓಪನ್ ಆಗಿಬಿಟ್ಟೈತೆ ಸರ್. 4-5 ಜನಕ್ಕೆ ಏಟಾಗೈತೆ ಸರ್. ಸರ್ ಅದರಲ್ಲಿ ವಿನೋದ, ಅಮ್ಮಚ್ಚಿ, ಅಕ್ಷಯ್ ಮತ್ತು ನವೀನು, ಚಿನ್ನಿ ಮತ್ತು ಕುತ್ವಿ ಕುಮಾರು, ಲಕ್ಷ್ಮಣ, ಅಮಲ್ನಾಡ್. ಅದೇನೋ ಸರ್ ನಮ್ಮ 5 ವರ್ಷ ನಿಂಚೆ ನಮ್ಮ ಮೇಲೆ ಹಿಂಗೆ ಹಿಡಿದ್ಬಿಟ್ಟವ್ರು ಸರ್. ಏನು ನಾವು ಮತ್ತೆ ಕಂಪ್ಲೇಂಟ್ ಮಾಡೋಕೆ ಅವ್ರ ಅಪ್ಪನ ಇದಾರೆ ನಮ್ಮರು, ಅವ್ರು ದಂಡಿಸ್ಕೊಳಕ್ಕಾಗಲ್ಲ ಅವ್ರ ಕೈಯಲ್ಲ. ಹಿಂಗೆ ಬಿಟ್ಬಿಡೋದ ಸರ್. ಅಂದಾರ್ಲಹಳ್ಳಿ ಸರ್. ಸರ್ ಅಂದರೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ, ನಾವು ನಮ್ಮ ಪಾಡಿಗೆ ನಾವು ಸೈಲೆಂಟ್ಗಿದ್ವಿ. ಅವ್ರು ಬೇಕಾ ಕದ್ಲಿಸ್ಕೊಂಡು ಬರ್ತಾವ್ರೆ. ವೆಂಕಟೇಶ್ ಕಡಿಯವರು ರವಿಚಂದ್ರ, ಗೋವಿಂದ, ರಾಜಶೇಖರ್, ನಿತಿನ್, ಜಯಮ್ಮ, ಗೌತಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮತ್ತೊಂದೆಡೆ ಗೋವಿಂದ ಹಾಗೂ ಶ್ರೀನಿವಾಸ್ ಕಡಿಯವರು ವೆಂಕಟೇಶ್ ಕಡಿಯ, ವಿನೋದ ಹಾಗೂ ನವೀನ್ಗೆ ಹೊಡೆದ ಆರೋಪ ಕೇಳಿಬಂದಿದೆ. ನಾವು ಇಬ್ಬರು, ನಾನು ಹಿಂಗೆ ಮನೆಗೆ ಬರ್ತಾಯಿದ್ದೆ, ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಮನೆಗೆ ಬರ್ತಾಯಿದ್ದೆ. ಬಂದಿದ್ದ ತಕ್ಷಣ ಹಿಂದೆಯಿಂದ ರೇಡಿಂದ ಹೊಡೆದು ನೋಡಿ ಈ ಥರ ಇದು ಮಾಡಿದ್ದಾರೆ. ತಲೆಪಡಿ ಹೊಡೆದಿದ್ದು 15 ಸ್ಟಿಚ್ ಹೊಡೆದಿದ್ದೆ ಸರ್. ಸೀನಾ ಅಂತ, ಇಂಟೋಣಪ್ಪ ಮತ್ತು ಚಿಕ್ಕಂಜನಪ್ಪ ಅಂತ ಹೊಡೆದಿದ್ರು ಸರ್. ಅದು ಏನು ವಿಷಯ ಅಂತ ನಮಗೂ ಗೊತ್ತಿಲ್ಲ. ನಾವು ಗಣೇಶನ ಹೋದ ವರ್ಷ ಗಣೇಶನ ಇಕ್ಕಿದ್ವಿ, ಆರಾಮಾಗಿ ನಡೀತು ಹೋಗಿತ್ತು. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ನಲ್ಲಿ ಏನು ತೊಂದರೆ ಏನಿಲ್ಲ. ಬಟ್ ನನಗೆ ಹಿಂದೆ ಬಂದು ಏಕಾಏಕಿ ಹೊಡೆದ್ಬಿಟ್ರು ಸರ್. ಊರ ಮುಂದೆ ಸರ್, ಅಂದರಲ್ಲಿ. ಹಾಂ, ನಾವೇನು ಮಾತಾಡಲಿಲ್ಲ ಸರ್. ದ್ವೇಷ ಏನಿಲ್ಲ ಸರ್, ಅಣ್ತಮ್ಮಂದ್ರೆ ನಾವೆಲ್ಲ ಏನು ದ್ವೇಷ ಏನಿಲ್ಲ. ಬಟ್ ಹಿಂದೆಯಿಂದ ಬಂದು ಹೊಡೆದ್ಬಿಟ್ರು ಸರ್. ನಮ್ಮ ಮನೆಗೆ ಹೋಗ್ತಿದ್ದೆ ಸರ್. ಸರ್ ನನಗೆ ನನ್ನ ತಮ್ಮನಿಗೆ ಹೇಟ್ ಬಿದ್ದಿದೆ ಸರ್. ನನ್ನ ಹೆಸರು ವಿನೋದ್ ಕುಮಾರ್ ಅಂತ, ನವೀನ್ ಕುಮಾರ್ ಅಂತ. ಅವ್ರಿಗೂ ಮೂತಿ ಇಲ್ಲೆಲ್ಲ ಅಷ್ಟೇ ಇದು ಬಿದ್ದೆ ಸರ್. ನಮಗೆ ಹಿಂದೆ ಸರ್ ಯಾರ ಮೇಲೂ ಒಂದು ಏಟು ಹೊಡೆದಿಲ್ಲ ಸರ್. ಯಾರು ಸರ್ ಒಂದು ಏಟು ಮುಟ್ಟಿಲ್ಲ ಸರ್. ಅವರೇ ಬಂದು ದೊಣ್ಣೆಗಳಲ್ಲಿ ಹೊಡೆದು ಕಲ್ಲುಗಳೆಲ್ಲ ಎಸೆದು ಅವರೇ ಗಲಾಟೆ ಮಾಡಿದ್ದಾರೆ. ನಮ್ಮ ಮೇಲೆ ಯಾಕೆ ಸರ್ ಸುಮ್ಮನೆ ಇದು ಸರ್? ನಾವೆಲ್ಲೂ ಹೋಗಿಲ್ಲ ಸರ್, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಉಂಟಾದ ದ್ವೇಷ ಪರಸ್ಪರ ಗುಂಪು ಘರ್ಷಣೆಗೆ ಕಾರಣವಾಗಿದ್ದು ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರತಿ ದೂರು ಪಡೆದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾನು 2 ಮಂತ್ಸ್ ಪ್ರೆಗ್ನೆಂಟ್ ಸರ್. ಅಲ್ಲೆಲ್ಲ ಓದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿಯೂ ಇಂದು ಲೋಕ್ ಅದಾಲತ್ ನಡೆಸಲಾಯಿತು. ಈ ಅದಾಲತ್ನಲ್ಲಿ 9,700 ಪ್ರಕರಣಗಳನ್ನು ಪಡೆಯಲಾಗಿದ್ದು, ಇದರಲ್ಲಿ ಮಧ್ಯಾಹ್ನ 2 ಗಂಟೆಯ ವೇಳೆಗೆ 3,600 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿಯವರು ಹೇಳಿದರು. ವಿಶೇಷ ಲೋಕ ಅದಾಲತ್ ನಡೆಯುತ್ತಿದ್ದ ವೇಳೆ ಇಂದು ಮಧ್ಯಾಹ್ನ ಮಾಧ್ಯಮದೊಂದಿಗೆ ಮಾತನಾಡಿದ ಚಿಕ್ಕಬಳ್ಳಾಪುರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು, ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ನಡೆಯುತ್ತಿದೆ. ಇಂದಿನ ಅದಾಲತ್ಗೆ ಇತ್ಯರ್ಥಪಡಿಸಲು ಯೋಗ್ಯವಾದ
ಒಟ್ಟು 9,700 ಪ್ರಕರಣಗಳನ್ನು ಪಡೆಯಲಾಗಿದ್ದು, ಇದರಲ್ಲಿ 3,600 ಪ್ರಕರಣಗಳನ್ನು ಮಧ್ಯಾಹ್ನ 2 ಗಂಟೆಯ ವೇಳೆ ಇತ್ಯರ್ಥವಾಗಿವೆ. ಸಂಜೆಯ ವೇಳೆಗೆ ಮತ್ತಷ್ಟು ಪ್ರಕರಣಗಳು ಇತ್ಯರ್ಥವಾಗುವ ವಿಶ್ವಾಸವಿದೆ ಎಂದು ಹೇಳಿದರು. ಮುಖ್ಯವಾಗಿ ಬ್ಯಾಂಕ್ ಸಾಲಕ್ಕೆ ಸಂಬಂಧಿಸಿದ ಪ್ರಕರಣಗಳು, ದಂಪತಿಗಳ ನಡುವೆ ವಿಚ್ಛೇದನಕ್ಕಾಗಿ ದಾಖಲಾಗಿದ್ದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು, 3 ವಿಚ್ಛೇದನ ಪ್ರಕರಣಗಳಲ್ಲಿ ಹೆಚ್ಚಿನ ಸಮಸ್ಯೆ ಇರಲಿಲ್ಲ. ಗಂಡ ಹೆಂಡತಿ ನಡುವೆಯೇ ಸಮಸ್ಯೆ ಇತ್ತು. ಮಧ್ಯಸ್ಥಿಕೆದಾರರು ಮತ್ತು ವಕೀಲರ ಸಹಕಾರದಿಂದ 3 ಕುಟುಂಬಗಳು ಮತ್ತೆ ಒಂದಾಗಿವೆ. ಇದು ತುಂಬಾ ಖುಷಿಯ ವಿಚಾರವಾಗಿದೆ ಎಂದು ನ್ಯಾಯಾಧೀಶರು ಹೇಳಿದರು. ವಿಚ್ಛೇದನಕ್ಕಾಗಿ ದಾಖಲಾಗಿದ್ದ ಪ್ರಕರಣಗಳನ್ನು ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ. 9,700 ಪ್ರಕರಣಗಳಲ್ಲಿ 3,600 ಪ್ರಕರಣಗಳು ಇತ್ಯರ್ಥವಾಗಿವೆ. ಸಿವಿಲ್ ಪ್ರಕರಣಗಳು, ವಿಚ್ಛೇದನ ಪ್ರಕರಣ ದಾಖಲಿಸಿದ್ದ 3 ಜೋಡಿ ಮತ್ತೆ ಒಂದುಗೂಡಿಸಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಕೋರ್ಟ್ನಲ್ಲಿ 3ನೇ ಲೋಕ ಅದಾಲತನ್ನ ಹಮ್ಮಿಕೊಂಡಿದ್ದೀವಿ. 3ನೇ ಲೋಕ ಅದಾಲತ್ತು ಇವಾಗ ಕೊನೆಯದು ಒಂದು ಬಾಕಿ ಇರೋದು ಡಿಸೆಂಬರಲ್ಲಿ. ಅದಕ್ಕಿಂತ 3rd ಲೋಕ ಅದಾಲತಲ್ಲಿ ನಾವು ತಗೊಂಡಿದ್ದ ಪ್ರಕರಣಗಳಲ್ಲಿ ಟೋಟಲಿ ಅರೌಂಡ್ 9,700 ಪ್ರಕರಣಗಳಲ್ಲಿ ಈಗ ಸದ್ಯಕ್ಕೆ 3,600 ಪ್ರಕರಣಗಳು ಸೆಟ್ಲಾಗಿದೆ. ಈ ಪ್ರಕರಣಗಳಲ್ಲಿ ಜಾಸ್ತಿ ಸೆಟ್ಲಾಗಿದ್ದ ಮ್ಯಾಟ್ರಸ್ ಯಾವುದಾದ್ರು ಅಂದರೆ ಸಿವಿಲ್ ಕೇಸ್ನಲ್ಲಿ ರಿಕವರಿ ಮ್ಯಾಟ್ರಸ್ ತುಂಬ ಸೆಟ್ಲಾಗಿದೆ. ಆಮೇಲೆ ಮ್ಯಾಟ್ರಿಮೋನಿಯಲ್ ಕೇಸಸಲ್ಲಿ 3 ಜೋಡಿನ ಒಟ್ಟುಗೂಡಿಸಿದ್ದೀವಿ. ಆಮೇಲೆ ನಾವು NI ಆ್ಯಕ್ಟಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಸ್ ಕೇಸಸ್ಸು ಕೂಡ ಸೆಟ್ಲಾಗಿದೆ. ಎಕ್ಸಿಕ್ಯೂಷನ್ ಮ್ಯಾಟ್ರೂ ಸೆಟ್ಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ದಿನ ಲೋಕ ಅದಾಲತ್ಗೆ ಅಂತ ನಾವು ಮ್ಯಾಟ್ರನ್ನ ರೆಫರ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಎಲ್ಲ ಲಿಟಿಗೇಟ್ಸ್ ಕೂಡ ನಾವು ಪರ್ಸ್ನಲ್ ಆಗಿ ನಮ್ಮ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದ್ದಾಗೂ ಕೂಡ ಹೇಳಿದ್ದೀವಿ. ಆಮೇಲೆ ನೋಟಿಸಸ್ ಕೂಡ ಲೋಕ ಅದಾಲತ್ ನೋಟಿಸಸ್ ಕೂಡ ನಾವು ಕಳಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ನಮಗೆ ಮೀಡಿಯಾದ ಮೂಲಕ ಆಗಾಗ ಸಿಗ್ತಾನೇ ಇದೆ. ಆದರೂ ಕೂಡ ಆ್ಯಸ್ ಅ ಜುಡಿಷಿಯಲ್ ಆಫೀಸರು ನಮ್ಮ ನ್ಯಾಯಾಧೀಶರು ಎಲ್ಲ ಕೋರ್ಟ್ನಲ್ಲೂ ಕೂಡ ಲಿಟಿಗೇಟ್ಸ್ಗೆ ಹೇಳ್ತಾನೆ ಇದ್ದಾರೆ, ಈ ಸಲದ ಇವತ್ತಿನ ದಿನದ ಲೋಕ ಅದಾಲತಲ್ಲಿ ಏನಿದೆಯೋ ಅದನ್ನು ಉಪಯೋಗಿಸ್ಕೊಂಡು ನೀವು ಆದಷ್ಟು ಮ್ಯಾಟ್ರನ್ನ ಸೆಟ್ಲ್ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಇದ್ರ ಪ್ರಚಾರವಾಗಿ ನಾವು ಲೋಕ ಅದಾಲತಿನ ಪ್ರಚಾರಕ್ಕೋಸ್ಕರನೂ ಕೂಡ ನಾನು ಮತ್ತು ಮೆಂಬರ್ ಸೆಕ್ರೆಟ್ರಿ ನಾವು ಗುಡಿಬಂಡೆ ತಾಲೂಕಿಗೆ ಹೋಗಿದ್ದೀವಿ. ಆಮೇಲೆ ಇವನ್ ಬಾಗೇಪಲ್ಲಿಗೂ ಕೂಡ ಹೋಗಿದ್ದೀವಿ. ಆಮೇಲೆ ಆಯಾ ನ್ಯಾಯಾಧೀಶರು ಕೂಡ ಅವರವರು ತಾಲೂಕದಲ್ಲೂ ಕೂಡ ಭಾಳ ಪ್ರಚಾರ ಕೊಟ್ಟಿದ್ದಾರೆ. ಈಗ ಚಿಂತಾಮಣಿಲೂ ಕೊಟ್ಟಿದ್ದಾರೆ, ಶಿಡ್ಗಟ್ಲದಲ್ಲೂ ಕೊಟ್ಟಿದ್ದಾರೆ, ಆಗಿರೋ ಗೌರಿಬಿದನೂರಲ್ಲೂ ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ಅಷ್ಟೇ ನ್ಯಾಯಾಧೀಶರು ಇವತ್ತಿನ ದಿನ ಲಿಟಿಗೇಟ್ಸ್ಗಳಿಗೆ ಬಂದು ಮ್ಯಾಟ್ರನ್ನ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಎಲ್ಲ ಕಡೆಯೂ ಒಂದು ಒಳ್ಳೆ ಪ್ರಚಾರ ಕೊಟ್ಟು ಸುಮಾರು ಮ್ಯಾಟ್ರಸ್ಗಳನ್ನು ಇವತ್ತು ಸೆಟ್ಲಾಗಿದೆ. 3,600 ಮ್ಯಾಟ್ರ್ ಇವಾಗ 2 ಗಂಟೆ ಅಷ್ಟೊತ್ತಿಗೆ ಸೆಟ್ಲಾಗಿದೆ. ಇನ್ನು ಮ್ಯಾಟ್ರ್ಗಳು ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಕ್ಕೋದು ಯಾವಾಗ ಅಂದರೆ 6 ಗಂಟೆ ಅಷ್ಟೊತ್ತಾಗುತ್ತೆ ನಮಗೆ ಎಕ್ಸಾಕ್ಟ್ ಪಿಕ್ಚರ್ ಸಿಗೋಕ್ಕೆ ಎಷ್ಟು ಮ್ಯಾಟ್ರ್ ಸೆಟ್ಲಾಗಿದೆ ಅಂತ. ಅದು ಒಂದು ಸಂತೋಷದ ವಿಷಯ. ಆಮೇಲೆ ಇವತ್ತಿನ ದಿನ ಬ್ಯಾಂಕ್ ರಿಕವರಿ ಕೇಸಸ್ಗೆ ಅಂತ ಬೇರೆ ಕಡೆಯಿಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಿಂದ ರೀಜನಲ್ ಮ್ಯಾನೇಜರ್ SBI ಅವರು ಕೂಡ ಬಂದಿದ್ದರು. ಆಮೇಲೆ ಕೆನರಾ ಬ್ಯಾಂಕಿಂದನೂ ಕೂಡ ಮ್ಯಾನೇಜರ್ ಬಂದಿದ್ದರು. ಆಮೇಲೆ ಯೂನಿಯನ್ ಆಫ್ ಇಂಡಿಯಾನೂ ಕೂಡ ಬಂದಿದ್ದರು. ಮತ್ತು ಬ್ಯಾಂಕ್ ಆಫ್ ಇಂಡಿಯಾನೂ ಕೂಡ ಬೇರೆ ಬೇರೆ ಕಡೆಯಿಂದ ಬ್ರಾಂಚ್ ಮ್ಯಾನೇಜರು ಬಂದು ನಾವು ಅವ್ರಿಗೆ ಒಂದು ಸ್ಥಳನ ನಮ್ಮ ನ್ಯಾಯಾಂಗದ ಇಲಾಖೆಯಲ್ಲಿ ಒಂದು ಜಾಗ ಕೊಟ್ಟಿದ್ವಿ ಅವ್ರಿಗೆ. ವೆದರ್ ಮೀಡಿಯೇಷನ್ ಪ್ರೀ ಲಿಟಿಗೇಷನ್ ಕೇಸಸ್ದು ಕೂಡ ಸಂಬಂಧಪಟ್ಟಂಗೆ ಸೆಟ್ಲಾಗಂಗೆ ಅದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ವಿ. ಎಲ್ಲೆಲ್ಲಿ ಬಾರೋವರ್ಸು ದುಡ್ಡು ತೊಗೊಂಡಿದ್ದಾರೆ ಬ್ಯಾಂಕ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ವಿ. ನೋಟಿಸ್ ಕೊಟ್ಟ ನಂತರ ಬ್ಯಾಂಕಲ್ಲಿ ಬಂದು ಸುಮಾರು ಪ್ರೀ ಲಿಟಿಗೇಷನ್ ಮ್ಯಾಟ್ರ್ ಕೂಡ ಸೆಟ್ಲಾಗಿದೆ. ಇದ್ರ ಜೊತೆಗೆ ಪೆಟಿ ಅಫೆನ್ಸಸ್ ಕೂಡ ಸೆಟ್ಲಾಗಿದೆ. ಸೊ ಒಟ್ಟು ನಾನು ನಿಮಗೆ ಕರೆಕ್ಟಾಗಿ ನಿಖರವಾಗಿ ಎಷ್ಟು ಅಂತ ಮ್ಯಾಟ್ರ್ಗಳು ಸೆಟ್ಲಾಗಿದೆ ಬೋತ್ ಪೆಂಡಿಂಗ್ ಅಂತ ಆಮೇಲೆ ಪ್ರೀ ಲಿಟಿಗೇಷನ್ ಮ್ಯಾಟರ್ಸ್ ಎಷ್ಟು ಸೆಟ್ಲಾಗಿದೆ ಅಂತ ನಾನು ನಿಮಗೆ ಕರೆಕ್ಟಾಗಿ ವಿಚಾರ ಕೊಡೋದು 6 ಗಂಟೆ ನಂತರನೇ ಆಗುತ್ತೆ. ಬ್ಯಾಂಕ್ ರಿಕವರಿ ಪ್ರಕರಣಗಳಿಗೆ ಸಂಬಂಧಿಸಿ ಬಹುತೇಕ ಬ್ಯಾಂಕುಗಳ ಮ್ಯಾನೇಜರ್ಗಳು ನ್ಯಾಯಾಲಯಕ್ಕೆ ಆಗಮಿಸಿ ಅನೇಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಇರುವ ಪ್ರಕರಣಗಳನ್ನು ಅದಾಲತ್ ಮೂಲಕ ಇತ್ಯರ್ಥಪಡಿಸಿಕೊಂಡರೆ ಕಕ್ಷಿದಾರರು ಮತ್ತು ನ್ಯಾಯಾಲಯದ ಸಮಯ ಉಳಿತಾಯವಾಗುವ ಜೊತೆಗೆ ಹಣವೂ ಉಳಿತಾಯವಾಗಲಿದೆ. ಅಲ್ಲದೆ ವೈಷಮ್ಯ ಬೆಳೆಯಲು ಅವಕಾಶವಿಲ್ಲದೆ ಎಲ್ಲರೂ ಸಾಮರಸ್ಯದಿಂದ ಬಾಳಲು ಅನುಕೂಲವಾಗಲಿದೆ ಎಂದು ನ್ಯಾಯಾಧೀಶರು ಕೋರಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಆಗಸ್ಟ್ 16ರಂದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾಂಕೇತಿಕವಾಗಿ ಆಚರಿಸಲಾಯಿತು. ಅಂದು ಕೆಲ ಕಾರಣಗಳಿಂದಾಗಿ ಸಮುದಾಯದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲು ಸಾಧ್ಯವಾಗದ ಹಿನ್ನೆಲೆ ಇಂದು ಯಾದವ ಸಮುದಾಯದಿಂದ ಅದ್ದೂರಿಯಾಗಿ ಶ್ರೀಕೃಷ್ಣ ಜಯಂತ್ಯೋತ್ಸವ ಆಚರಿಸಲಾಯಿತು. ಶ್ರೀ
ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆ 2 ದಿನಗಳ ಕಾಲ ಯಾದವ ಸಮುದಾಯದಿಂದ ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಂದು ಶ್ರೀಕೃಷ್ಣ ಜಯಂತ್ಯೋತ್ಸವದ ಕಾರಣ ನಗರದ ಎಂಜಿ ರಸ್ತೆಯ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಕೃಷ್ಣ ಯಾದವಾನಂದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಹೂವಿನ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಾಯಿತು. ನಗರದ ಎಂಜಿ ರಸ್ತೆ ಮೂಲಕ ಬಿಬಿ ರಸ್ತೆಗೆ ಆಗಮಿಸಿದ ಪಲ್ಲಕ್ಕಿಗಳಿಗೆ ವಿವಿಧ ಕಲಾ ತಂಡಗಳು ಸಾಥ್ ನೀಡಿದವು. ಬಿಬಿ ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಲಾಯಿತು. ಕೃಷ್ಣ ಯಾದವಾನಂದ ಸ್ವಾಮೀಜಿ, ಯಾದವ ಸಮುದಾಯದ ಮುಖಂಡರು, ಮುನೇಗೌಡ ಸೇರಿದಂತೆ ಇತರರು ಮೆರವಣಿಗೆಯಲ್ಲಿ ಸಾಗಿದರು. ನಂತರ ನಗರದ ಕನ್ನಡ ಭವನಕ್ಕೆ ಮೆರವಣಿಗೆ ಸಾಗುತ್ತಿದ್ದಂತೆ ವೇದಿಕೆ ಕಾರ್ಯಕ್ರಮ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಕೃಷ್ಣ ಯಾದವಾನಂದ ಸ್ವಾಮೀಜಿಗಳು, ಶ್ರೀಕೃಷ್ಣ ಜಯಂತಿ ದಿನವೇ ಸಮುದಾಯದವರೊಬ್ಬರು ಐಕ್ಯರಾದ ಕಾರಣ ಅಂದು ಸಾಂಕೇತಿಕವಾಗಿ ಜಯಂತಿ ಆಚರಿಸಿ ಇಂದು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಯಿತು ಎಂದರು. ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸಮುದಾಯ ಶ್ರೀಕೃಷ್ಣ ರಾಜಕೀಯ ತಂತ್ರ ಅಳವಡಿಸಿಕೊಳ್ಳಬೇಕು, ಅಧರ್ಮವನ್ನು ತೊರೆದು ಧರ್ಮದ ಹಾದಿಯಲ್ಲಿ ಸಾಗಬೇಕು, ಭಗವದ್ಗೀತೆ ಸಂದೇಶದಂತೆ ಬಾಳುವುದನ್ನು ರೂಢಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಪ್ರತಿ ವರ್ಷನೂ ಕೂಡ ಶ್ರೀಕೃಷ್ಣ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತಾ ಇದ್ದೇವೆ. ಈ ವರ್ಷ ಏನಾಗಿತ್ತು ಅಂತಂದ್ರೆ, ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು. ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ಬಂದು ಕನ್ನಡ ಭವನಕ್ಕೆ ಬಂದು ಸೇರಿದೆ. ಹಾಗಾಗಿ ಅವತ್ತಿನ ದಿವಸ ಮಾಡಕ್ಕೆ ಆಗದೆ ಇರುವಂತದ್ದನ್ನ ಇವತ್ತು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಮಾಜದ ಬಾಂಧವರೆಲ್ಲರೂ ಸೇರಿ. ಶ್ರೀಕೃಷ್ಣನ ರಾಜಕೀಯ ತಂತ್ರಗಾರಿಕೆಯನ್ನ ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಅಧರ್ಮವನ್ನ ಕೈ ಎತ್ತಬಾರ್ದು, ಧರ್ಮವನ್ನ ಹಿಡಿಬೇಕು, ಧರ್ಮದ ಮೂಲಕವಾಗಿ ನಡಿಬೇಕು. ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ, ಅವರ ಸಂದೇಶದಂತೆ, ಭಗವದ್ಗೀತೆಯಲ್ಲಿ ಏನವರು ಸೂತ್ರವನ್ನ ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶಯ. ನಂತರ ಸಮುದಾಯದ ಮುಖಂಡ ಮುನೇಗೌಡ ಮಾತನಾಡಿ, ಸಮುದಾಯ ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರು. ಸ್ವಾಮೀಜಿಯವರ ಆಶೀರ್ವಾದದಿಂದ ಸಮುದಾಯ ರಾಜಕೀಯವಾಗಿ ಬೆಳೆಯುತ್ತಿದೆ. ಅಹಿಂದ ವರ್ಗದಲ್ಲಿ ಸ್ಥಾನಮಾನ ಪಡೆಯಲು ಹೋರಾಟ ಮಾಡುತ್ತಿದ್ದೇವೆ. ಸರ್ಕಾರದಿಂದ ಉತ್ತಮ ಸಹಕಾರ ಇದೆ. ಸರ್ಕಾರದಿಂದಲೇ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದು 2 ದಿನಗಳ ಕಾರ್ಯಕ್ರಮವಾಗಿದೆ. ಮೊದಲು ಒಂದೇ ದಿನಕ್ಕೆ ಸೀಮಿತವಾಗಿತ್ತು. ಇದೀಗ 2 ದಿನಗಳ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಕನ್ನಡ ಭವನದಲ್ಲಿ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಎಂದರು. ನಂತರ ಕನ್ನಡ ಭವನದಲ್ಲಿ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ನೀವು ಹೇಳ್ತಾ ಇರ್ತಕ್ಕಂಥ ನಾವು ಮೊದಲೇ ಹೇಳ್ತಾ ಇದ್ವಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವೆಲ್ಲ ಹಿಂದುಳಿದಿದ್ವಿ ಅಂತ. ಈಗ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಇವರ ಒಂದು ಆಶ್ರಯದಲ್ಲಿ, ಅವರ ಒಂದು ಹಾದಿಯಲ್ಲಿ ಮತ್ತು ಹೆಚ್ಚಿನ ಒಂದು ಸಂಘಟನೆ ಮಾಡಿಕೊಂಡು ನಮಗೆ ಅರಿವನ್ನು ಮೂಡಿಸಿ, ನೀವು ರಾಜಕೀಯದಲ್ಲಿ ಈ ರೀತಿ ಬೆಳವಣಿಗೆ ಆಗಬೇಕು, ಶೈಕ್ಷಣಿಕವಾಗಬೇಕು ಮತ್ತು ಆರ್ಥಿಕವಾಗಬೇಕು ಅಂತೇಳಿ ಅವರ ಆದರ್ಶದೊಂದಿಗೆ, ಅವರ ಆದೇಶದೊಂದಿಗೆ ನಾವು ಇತ್ತೀಚೆಗೆ ಸುಮಾರು ಜನ ನಾವು ಆಗಿದ್ದೀವಿ ಸರ್. ಸುಮಾರು ಜನ MLAಗಳಾಗಿದ್ದಾರೆ, ಮಿನಿಸ್ಟರ್ಗಳಾಗಿದ್ದಾರೆ, ಈಗ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಾಗಿದ್ದಾರೆ, ಮೊನ್ನೆನೂ ಸಹ ಶಾಸಕರಾಗಿದ್ದಾರೆ, MLCಗಳಾಗಿದ್ದಾರೆ. ಸೊ ಸುಮಾರು ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ ಸರ್. ಮುಂದಿನ ಹೇಳಲು ಸಹ ನಮ್ಗೇನು ಸ್ಥಾನಮಾನ ಸಿಗಬೇಕು, ನಮ್ಗೇನು ಕ್ಯಾಟಗರಿ, ಅಹಿಂದದಲ್ಲಿ ಏನು ಕ್ಯಾಟಗರಿ ಇದೆ ಆ ಕ್ಯಾಟಗರಿಗೆ ಏನು ಸ್ಥಾನಮಾನ ಬರ್ತದೆ ಅದು ನಮ್ಗೆ ಕೊಡಲೇಬೇಕು ಅಂತೇಳಿ ನಾವು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಮುಂದೆ ಬಂದು ಸಂಘಟನೆ ಮಾಡೋಕ್ಕೆ ನಾವು ತಯಾರಿದ್ದೀವಿ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮನಸ್ಸಿನೊಳಗೆ ಮಲ್ಲಿಗೆ ಸಂಪಿಗೆ ಕರೆದೆ ಹೋದರೆ ನೀ ನನಗೆ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ
ಇನ್ಯಾರು ಕರಿಮಣಿ ಮಾಲೀಕರು. ನಿನ್ನೆ ಮೊನ್ನೆ ನಿಮ್ಮ ಮಗ ಎಲ್ಲಿ ಹೋಗಿದ್ದ ಅಣ್ಣ ಎನ್ನುತ್ತಿದ್ದಂತೆ ಬಾ ಆಚೆ ಎಂದು ಸರ್ಕಾರಿ ಶಾಲೆ ಶಿಕ್ಷಕಿಯ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ಸರ್ಕಾರಿ ಶಾಲೆ ಶಿಕ್ಷಕಿಯ ಮೇಲೆ ಪೋಷಕರೊಬ್ಬರು ಎಳೆದಾಡಿ ಹಲ್ಲೆ ನಡೆಸಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಿನ್ನೆ ಮೊನ್ನೆ ಎಲ್ಲಿ ಹೋಗಿದ್ದಣ್ಣ? ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜುಳಾ ಎಂಬುವವರ ಮೇಲೆ ಗ್ರಾಮದ ವಿದ್ಯಾರ್ಥಿಯ ತಂದೆ ಚೌಡಪ್ಪ ಎಂಬಾತ ಹಲ್ಲೆ ಮಾಡಿದ್ದು, ಶಾಲೆಯಲ್ಲಿ ಪಾಠ ಮಾಡ್ತಿದ್ದ ವೇಳೆ ಶಾಲೆಗೆ ಎಂಟ್ರಿ ಕೊಡುವ ವಿದ್ಯಾರ್ಥಿ ತಂದೆಗೆ ನಿನ್ನೆ ಮೊನ್ನೆ ನಿಮ್ಮ ಮಗ ಎಲ್ಲಿ ಹೋಗಿದ್ದ ಅಣ್ಣ ಎನ್ನುತ್ತಿದ್ದಂತೆ ಬಾ ಆಚೆ ಎಂದು ತಳ್ಳಿದ ವೇಳೆ ಶಿಕ್ಷಕಿಯ ತಲೆಗೆ ಬಾಗಿಲು ತಗುಲಿ ತಲೆಗೆ ಗಾಯವಾಗಿದೆ. ಚೌಡಪ್ಪ ಪುತ್ರ ಚರಣ್ ಎಂಬ ವಿದ್ಯಾರ್ಥಿ ಕಳೆದ 2 ದಿನ ಶಾಲೆಗೆ ಬಾರದನ್ನು ಪ್ರಶ್ನೆ ಮಾಡಿದ ಶಿಕ್ಷಕಿಯ ಮಾತಿನಿಂದ ಕೋಪಗೊಂಡಿದ್ದ ವಿದ್ಯಾರ್ಥಿ ಚರಣ್ ತಂದೆ ಚೌಡಪ್ಪ ಶಾಲೆಗೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾನೆ. ನಿನ್ನೆ ಮೊನ್ನೆ ಎಲ್ಲಿ ಹೋಗಿದ್ದಣ್ಣ? ಇನ್ನೊಂದ್ಸಲ ಅಷ್ಟೇ ಇದು ನೀನು ಪೊಲೀಸ್ ಬಂದೈತೆ ಶಿಕ್ಷಕಿ ಮಂಜುಳಾ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು, ಗ್ರಾಮದಿಂದ ಚೌಡಪ್ಪ ಹಾಗೂ ಆತನ ಕುಟುಂಬ ನಾಪತ್ತೆಯಾಗಿದೆ ಎನ್ನಲಾಗಿದೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸ್ ಠಾಣೆ ಪಿಎಸ್ಐ ವರಲಕ್ಷ್ಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನಿವತ್ತು ಆ್ಯಸ್ ಯೂಶಲಿ 10-20ಗೆಲ್ಲ ಸ್ಕೂಲಿಗೆ ಹೋದೆ. ಮಕ್ಕಳೆಲ್ಲ ಬಂದಿದ್ರು. ಅದರಲ್ಲಿ ಚರಣ್ ಸಿ ಅನ್ನೋ ಒಬ್ಬ ಹುಡುಗ, ಅವನು 2 ದಿನದಿಂದ ಶಾಲೆಗೆ ಬಂದಿರಲಿಲ್ಲ. ಅದಕ್ಕೆ ನಾನು ಹೋಗಿದ್ದಾದ್ಮೇಲೆ ಕೇಳಿದೆ, ಯಾಕೆ ಬಂದಿಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ ಅಂತ. ಮೊನ್ನೆ ಯಾಕೆ ಬಂದಿಲ್ಲ ಅಂದರೆ ಸೈಲೆಂಟಾಗೆ ನಿಂತಿದ್ದ. ನಾನು ಇದ್ಕೊಂಡು ಮಾತಾಡೋ, ಯಾಕೋ ಹೋಗ್ಲಿ ಓದ್ಕೊಂಬಂದಿದ್ದೀಯಾ, ಇವತ್ತು ಕನ್ನಡ ಟೆಸ್ಟ್ ಅಲ್ವಾ, ಎಕ್ಸಾಮ್ ಅಲ್ವಾ ಅಂತ ಹೇಳಿದ್ದಕ್ಕೆ ಅವನು ಇವತ್ತು ಓದಿಲ್ಲ, ನಾನು ಪೇಪರು ಏನು ನಾನು ರಿವಿಷನ್ ಬರ್ತಿಲ್ಲ ಅಂತ ಹೇಳ್ದ. ನನಗೆ ಅವನು ಬೇಸಿಕಲಿ ಅವನು ಸ್ವಲ್ಪ ಪೂರ್ ಇನ್ ಎಜುಕೇಷನ್. ಅದಕ್ಕೆ ನಾನು ಅವನಿಗೆ ಕೈಯಲ್ಲಿ ಹೊಡೆದೆ. ಅದಕ್ಕೆ ಅವನು ಓಡೋಗಿ ನಾವು ಅಮ್ಮನ ಕರ್ಕೊಂಬರ್ತೀನಿ ಅಂತ ಓಡೋದ. ಆವಾಗ ಅವರಪ್ಪ ಬಂದರು. ಅಲ್ಲಿಂದ ನಾನು ವಿಡಿಯೋ ಮಾಡಿದ್ದೀನಿ. ಬಂದವರೇ ನನಗೆ ಕೈ ಹಿಡ್ಕೊಂಡು ಎಳೀತಾ ಇದ್ದಾನೆ, ಅಪ್ಪ ಈಚೆ ಹೋಗು ನೀನೇ ನೋಡಿಯೋದು ಅಂತ. ಅದಕ್ಕೆ ಹುಡುಗ ಅಲ್ಲೇ ಇದ್ದ, ನೋಡ್ತಾನೆ ಇದ್ದ ಸ್ಟೂಡೆಂಟು. ಅಯ್ಯಪ್ಪ ಎಳೆದು ಜೋರಾಗಿ ಬಾಗಿಲಿಗೆ ಫೋರ್ಸ್ಫುಲ್ಲಿ ನನ್ನ ತಳ್ಳಿ ಹೊಡೆದ. ಇಲ್ಲಿ ನನಗೆ ಏಟಾಗಿದೆ, 2-3 ಸ್ಟಿಚ್ ಏನೋ ಹಾಕಿದ್ದಾರೆ. ಅವ್ರ ಮನೆಯವ್ರು ಯಾವಾಗಲೂ ಬರ್ತಾರೆ, ಹೋಮ್ವರ್ಕ್ ಮಾಡಿಲ್ಲ ಅಂತ ಏನಾದರೂ ಒಂದೇಟು ಹೊಡೆದ್ರೇನು ಬರ್ತಾರೆ. ಕೆಟ್ಟ ಮಾತೆಲ್ಲ ಬೈತಾಳೆ ಅವ್ರ ಹೆಂಡತಿ. ಯಾವಾಗಲೂ ಅವರೊಬ್ಬರದೇ ಪ್ರಾಬ್ಲಮ್ ಜಾಸ್ತಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ನಾಗಾರ್ಜುನ ಕಾಲೇಜಿನ ಆವರಣದಲ್ಲಿ ಸೆಪ್ಟೆಂಬರ್ 15ಕ್ಕೆ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.
ಅಂದು ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವಾಗಿದ್ದು, ಅದೇ ದಿನ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ತರಗತಿಗಳ ಆರಂಭದ ದಿನವೂ ಆಗಿದೆ ಎಂದು ಸಂಸ್ಥೆಯ ಪ್ರಾಂಶುಪಾಲರು ಹೇಳಿದರು. ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2 ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವವಿಖ್ಯಾತ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನ ಒಂದು ಕಡೆಯಾದರೆ, ಅದೇ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ತರಗತಿಗಳು ಅದೇ ದಿನ ಆರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗಾರ್ಜುನ ಕಾಲೇಜಿನ ಪ್ರಾಂಶುಪಾಲರು, ಭಾರತೀಯ ವಿಜ್ಞಾನ ಸಂಸ್ಥೆಯ ಪ್ರೊಫೆಸರ್ ಜಗದೀಶ್ ಗೋಪಾಲನ್ ಅವರು ಸೆಪ್ಟೆಂಬರ್ 15ರಂದು ಸಂಸ್ಥೆಯಲ್ಲಿ ನಡೆಯಲಿರುವ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಲಿದ್ದಾರೆ. ಅಂದು ಸರ್ ಎಂ ವಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಜೊತೆಗೆ ಪ್ರಥಮ ವರ್ಷದ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಹಿತನುಡಿಗಳನ್ನು ಆಡಲಿದ್ದಾರೆ ಎಂದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಮುಂದಿನ ಶೈಕ್ಷಣಿಕ ಜೀವನದ 4 ವರ್ಷಗಳು ಹೇಗಿರಬೇಕು, ಅವರ ಮುಂದಿರುವ ಸವಾಲುಗಳೇನು, ಅವುಗಳನ್ನು ಹೇಗೆ ಸ್ವೀಕರಿಸಬೇಕು, ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಮುಂದಿನ ಅವರ ಭವಿಷ್ಯ ಹೇಗೆ ರೂಪಿಸಿಕೊಳ್ಳಬೇಕು ಎಂಬ ಬಗ್ಗೆ ಜಗದೀಶ್ ಗೋಪಾಲನ್ ಮಾಹಿತಿ ನೀಡಲಿದ್ದಾರೆ ಎಂದರು. ಅದನ್ನು ಈ ಒಂದು ವಿದ್ಯುಕ್ತವಾಗಿ ಸೆಪ್ಟೆಂಬರ್ 15ನೇ ತಾರೀಕು ಗೌರವಾರ್ಪಣೆ ಹೂಮಾಲೆ ಹಾಕುವುದರ ಮೂಲಕ ಪ್ರತಿಮೆ ಗೌರವಾರ್ಪಣೆ ಮಾಡೋದ್ರ ಜೊತೆಗೆ ಪ್ರತಿ 15 ದಿನಗಳಿಗೊಮ್ಮೆ ನಾವು ಬೇರೆ ಬೇರೆ ವಿಭಾಗದ ಒಂದು ಈ ಪ್ರೊಫೆಸರ್ಸ್ನ ಕರೆಸಿ ನಾವು ಅವರ ಕೊಡುಗೆಗಳನ್ನು, ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಇದೆ ನಮ್ಮಲ್ಲಿ, ಆ ಸಿವಿಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಅವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಅಣೆಕಟ್ಟು ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಭದ್ರಾವತಿ ವಿಶ್ವೇಶ್ವರಯ್ಯ ಕಾರ್ಖಾನೆ ಇರ್ಬೋದು, ಅವತ್ತಿನ ಕಾಲಕ್ಕೆ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ಕೈಗಾರಿಕೆಗಳು, ಬೃಹತ್ ಕೈಗಾರಿಕೆಗಳಿಗೆ ಕೊಟ್ಟಂಥ ಆದ್ಯತೆ, ಅದನ್ನೆಲ್ಲದನ್ನೂ ಕೂಡ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ. ಸೊ ಒಂದ್ಸಲ ಮಾಡಿ ಇನಾಗ್ರೇಷನ್ ಮಾಡಿ ಬಿಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ನಾವು ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಇರೋದ್ರಿಂದ ಪ್ರತಿ 15 ದಿನಗಳಿಗೊಮ್ಮೆ ಅವರು ಏನು ವಿಶ್ವೇಶ್ವರಯ್ಯನವರು ಅವತ್ತು ಏನು ಅವಕಾಶ ಮಾಡಿಕೊಟ್ಟಿದ್ರು ಅದನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟು ತಾವು ಕೂಡ ಅದೇ ದಾರಿಯಲ್ಲಿ ಹೋಗಿ ವಿಶ್ವೇಶ್ವರಯ್ಯನವರ ನುಡಿಗಟ್ಟುಗಳು, ಉದಾಹರಣೆ ಹೇಳೋದಾದ್ರೆ, ಯು ವಾಕ್ ಆನ್ ಸ್ಟ್ರೇಟ್ ಪಾತ್ ಇರ್ರೆಸ್ಪೆಕ್ಟಿವ್ ಆಫ್ ಅದರ್ಸ್ ಕರ್ವ್ಸ್, ಅಂದರೆ ದುಡಿಮೆನೇ ಭಾಳ ಇಂಪಾರ್ಟೆಂಟು. ಕಷ್ಟಪಟ್ಟು ದುಡಿರಿ, ಕಷ್ಟಪಟ್ಟು ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದ ಒಂದು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ಪರಗೋಡು ಕಂದಾಯ ವೃತ್ತದ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಹೊಂದಿಕೊಂಡಿರುವ ಸುಮಾರು 25 ಕೋಟಿ ಮೌಲ್ಯದ 9 ಎಕರೆ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಕೋರರು ಒತ್ತುವರಿ ಮಾಡಿಕೊಂಡಿದ್ದರೂ ಅಧಿಕಾರಿಗಳು ಮೌನವಾಗಿದ್ದು, ತಕ್ಷಣ ಸರ್ಕಾರಿ ಜಮೀನು ವಶಕ್ಕೆ ಪಡೆಯುವಂತೆ ಶಾಸಕ ಸುಬ್ಬಾರೆಡ್ಡಿ ತಹಸೀಲ್ದಾರ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಶ್ರಯ ಯೋಜನೆ ಫಲಾನುಭವಿಗಳಿಗೆ ನಿವೇಶನ ವಿತರಿಸುವ ವೇಳೆ ಸರ್ಕಾರಿ ಜಮೀನು ಮೀಸಲಿರಿಸುವ ವಿಚಾರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ವಿಶೇಷ ಸಭೆಯ ಅಧ್ಯಕ್ಷತೆಯನ್ನ ಶಾಸಕ ಸುಬ್ಬಾರೆಡ್ಡಿ ವಹಿಸಿದ್ರು. ಬಡವರು ಅಲ್ಪ ಸ್ವಲ್ಪ ಒತ್ತುವರಿ ಮಾಡಿಕೊಂಡಿದ್ರೆ ಅವರಿಗೆ ಇಲ್ಲಸಲ್ಲದ ಕಾನೂನು ಹೇಳಿ ಕಿರುಕುಳ ನೀಡುವ ಕಂದಾಯ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ದಂಧೆಕೋರರು ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಕಣ್ಣು ಮುಚ್ಚಿ ಕುಳಿತಿರುವುದರ ಹಿಂದಿನ ಉದ್ದೇಶವೇನು ಎಂದು ಶಾಸಕರು ಪ್ರಶ್ನೆ ಮಾಡಿದ್ರು. ಬಾಗೇಪಲ್ಲಿ ತಾಲೂಕಿನ ಪರಗೋಡು ಸಮೀಪದ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಎದುರು ಬೆಂಗಳೂರಿನ ಗೋಲ್ಡ್ ಪಿಂಚ್ ಹೋಟೆಲ್ನವರು ಸುಮಾರು 6 ಎಕರೆ ಮತ್ತು ಕೋಮಲ್ ಗಾರ್ಡನ್ ಹೋಟೆಲ್ ಸಮೀಪದಲ್ಲಿ ಸುಮಾರು 3 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಈ ಎರಡೂ ಜಮೀನಿನ ಬೆಲೆ ಸುಮಾರು 25 ಕೋಟಿ ರೂಪಾಯಿಗಳ ಸರ್ಕಾರಿ ಮಾರುಕಟ್ಟೆ ದರದಲ್ಲಿ ಇದೆ. ಕೋಟ್ಯಾಂತರ ರೂಪಾಯಿಗಳ ಸರ್ಕಾರಿ ಜಮೀನು ರಿಯಲ್ ಎಸ್ಟೇಟ್ ದಂಧೆಕೋರರು ಕಬಳಿಸುತ್ತಿದ್ರೆ ನೀವು ಕಣ್ಣು ಮುಚ್ಚಿ ಕುಳಿತಿರುವುದರ ಹಿಂದಿನ ಉದ್ದೇಶ ಮತ್ತು ಕಾರಣ ಏನು ಎಂದು ಪರಗೋಡು ಗ್ರಾಮ ಕಂದಾಯಾಧಿಕಾರಿ ಮಂಜುನಾಥರನ್ನ ತರಾಟೆಗೆ ತೆಗೆದುಕೊಂಡ್ರು. ಇವರೆಲ್ಲ ರಿಯಲ್ ಎಸ್ಟೇಟ್ ಅವರು 3 ಎಕರೆ 4 ಎಕರೆ ಹಾಕೊಂಡಿದ್ರೆ ಬೆನ್ನು ಮುಚ್ಚಿಕೊಟ್ಟಿರೋದು ಏನ್ರಿ ಅರ್ಥ? ಇದು ಸರಿ ಇಲ್ಲ. ನಾನು ಯಾವತ್ತಿಂದ ಈಗ ನಿಮ್ದು ಇದೆಯಲ್ಲಪ್ಪ, ನಿಮ್ದು ವಿಶೇಷವಾಗಿ ಪರಗೋಡು, ಗುಂಡಟ್ಪಲ್ಲಿ, ಹೊಸಮುಡಿಕೆ ಇಂಪಾರ್ಟೆಂಟ್. ಅವ್ರು ಗೋಲ್ಡ್ ಪಿಚ್ ಅವರು 6 ಎಕರೆ ಹಾಕ್ಕೊಡ್ತಾನೆ, ಇವ್ರು 3 ಎಕರೆ ಹಾಕೋದು. ಏನಿಲ್ಲ ಲೆಕ್ಕ ಬಿಟ್ಟು ನೋಡಿ, ಇವತ್ತು ಎಲ್ಲಿರ್ತಿದೆ
ಅದ್ರ ಮೇಲೆ 25 ಕೋಟಿ ಗೊತ್ತು. ಈಗ ನಾವು ಸರ್ಕಾರಕ್ಕೆ ವಾಪಸ್ ತಗೊಳ್ತಾ ಇದ್ದೀವಿ, 25 ಕೋಟಿ ₹1 ಇಲ್ಲ. ಎಲ್ಲ ಹೇಳ್ತೀನಿ, ಎಲ್ಲಾದ್ರೂ ನಾನು ಮೊನ್ನೆ ಮೇಡಮ್ ಇನ್ಮೇಲೆ ನಾನು ಕೇಳೋದೇ ಇಲ್ಲ. ಮೇಡಮ್ ಅದು ಇನ್ಫಾರ್ಮೇಶನ್ ನಾನು ರೆವಿನ್ಯೂ ಮಿನಿಸ್ಟರ್ ಬದಲಾಗ್ತೀನಿ, ಅನುಭವಿಸೋದು ನೀವೇ ಇಲ್ಲೇ ಇರ್ತೀನಿ ನಾನು. ಈ ಹಿಂದೆ ಇದೇ ಅಕ್ರಮ ಒತ್ತುವರಿ ಬಗ್ಗೆ ನಾನು ಕೇಳಿದಾಗ ಯಾವುದೇ ಒತ್ತುವರಿ ಆಗಿಲ್ಲ ಎಂಬ ನಿರ್ಲಕ್ಷ್ಯದ ಉತ್ತರ ನೀಡಲಾಗಿತ್ತು. ನಿಮ್ಮ ನಿರ್ಲಕ್ಷ್ಯ ಹೀಗೆ ಮುಂದುವರಿದ್ರೆ ಕಂದಾಯ ಮಂತ್ರಿಗಳಿಗೆ ಪತ್ರ ಬರೆದು ನಿಮ್ಮ ಮೇಲೆ ಕಠಿಣ ಕ್ರಮ ಜರುಗಿಸಲು ಒತ್ತಾಯಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ ಶಾಸಕರು ತಕ್ಷಣ ಒತ್ತುವರಿ ತೆರವುಗೊಳಿಸಿ ಸದರಿ ಜಮೀನು ಸರ್ಕಾರದ ವಶಕ್ಕೆ ಪಡೆಯಬೇಕು ಎಂದು ತಹಸೀಲ್ದಾರ್ ಮನೀಶ್ ಎನ್ ಪತ್ರಿಯವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಪರಗೋಡು, ಕೊಂಡರೆಡ್ಡಿಪಲ್ಲಿ ಹಾಗೂ ಹೊಸಹುಡ್ಯ ಗ್ರಾಮ ಕಂದಾಯಾಧಿಕಾರಿಗಳು ಪ್ರಾಮಾಣಿಕವಾಗಿ ಮತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಲೇಬೇಕು. ರೈತರು ಮತ್ತು ಬಡವರಿಗೆ ನಿಗದಿತ ಸಮಯದಲ್ಲಿ ಸೇವೆ ಸಲ್ಲಿಸಿ ಎಂದು ಸೂಚಿಸಿದರು. ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಮಾತನಾಡಿ, ಶಾಸಕರ ನಿರ್ದೇಶನದಂತೆ ಎಲ್ಲಾ ವಿಎಗಳಿಗೆ ಲಿಖಿತ ನೋಟಿಸ್ ನೀಡಲಾಗುತ್ತದೆ ಮತ್ತು ಇದೇ ತಿಂಗಳ 30ರೊಳಗೆ ಸರ್ಕಾರಿ ಆಸ್ತಿಗಳ ಮಾಹಿತಿ ನೀಡಬೇಕು ಎಂದು ಕಂದಾಯಾಧಿಕಾರಿಗಳಿಗೆ ತಿಳಿಸಿದರು. ಆಶ್ರಯ ಬಡಾವಣೆಗಳಿಗೆ ಅಗತ್ಯವಾಗಿರುವ ಜಮೀನು ಗುರುತಿಸಲಾಗುವುದು ಎಂದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್ ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮೀಣ ಪ್ರದೇಶದ ರೈತರ ತೋಟಗಳಲ್ಲಿ ಬೆಳೆದಿರುವ ಶ್ರೀಗಂಧ ಎಷ್ಟೇ ಎಚ್ಚರಿಕೆಯಿಂದ ಕಾವಲಿದ್ದರೂ ಕದೀಮರು ಲಪಟಾಯಿಸುತ್ತಿದ್ದು, ಇದೇ ರೀತಿಯ ಶ್ರೀಗಂಧ ಕಳ್ಳನ ಹೆಡೆಮುರಿ ಕಟ್ಟುವಲ್ಲಿ ಕೋಲಾರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೈಕಿನಲ್ಲಿ ಶ್ರೀಗಂಧ ಮರದ ತುಂಡುಗಳನ್ನು ಸಾಗಿಸುತ್ತಿದ್ದ ಆರೋಪಿಯನ್ನು ಬಂಧಿಸುವಲ್ಲಿ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ಆಗಸ್ಟ್ 4ರಂದು ಕೋಲಾರ ತಾಲೂಕಿನ ಚಲುವನಹಳ್ಳಿ ಗ್ರಾಮದ ಗೋವಿಂದಪ್ಪ ಎಂಬುವವರ ತೋಟದಲ್ಲಿ ಬೆಳೆದಿದ್ದ ಶ್ರೀಗಂಧ ಮರಗಳನ್ನು ಕಳ್ಳರು ತಡರಾತ್ರಿ ಕಟಾವು ಮಾಡಿದರು. ಆದರೆ 15 ಮರಗಳನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದ ಖದೀಮರು ಉಳಿದ 5 ಲಕ್ಷ ಮೌಲ್ಯದ 5 ಮರಗಳನ್ನು ಕದ್ದೊಯ್ದಿದ್ದರು. ಈ ಸಂಬಂಧ ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿ ಬಂಧನಕ್ಕೆ ಪೊಲೀಸರು ಹುಡುಕಾಟ ನಡೆಸುವ ವೇಳೆ ಶ್ರೀನಿವಾಸಪುರ ಮೂಲದ ವಿನೋದ್ ಎಂಬುವವರು ಬೈಕಿನಲ್ಲಿ ತೆರಳುವಾಗ ಪೊಲೀಸರು ಪರಿಶೀಲನೆ ನಡೆಸಿದ್ದು 1.30 ಲಕ್ಷ ಮೌಲ್ಯದ 5 ಶ್ರೀಗಂಧ ತುಂಡುಗಳು ದೊರೆತಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿ ವಿನೋದ್ನನ್ನು ವಶಕ್ಕೆ ಪಡೆದಿದ್ದಾರೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಮತದಾರರ ಗುರುತಿನ ಚೀಟಿ ಆಧಾರ್ಗೆ ಜೋಡಿಸಿದರೆ ಅಕ್ರಮ ಮತದಾನ ತಡೆಯಬಹುದಾಗಿದೆ ಎಂದು ಬಿಜೆಪಿ ಮುಖಂಡ ವೇಣುಗೋಪಾಲ್ ಹೇಳಿದರು. ಚಿಂತಾಮಣಿಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ತಾಲೂಕು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ನಡೆದ ಬಿಜೆಪಿ ಕಾರ್ಯಕರ್ತರು ತಾಲೂಕು ಮಟ್ಟದ ಕಾರ್ಯಾಗಾರದಲ್ಲಿ ಮಾತನಾಡಿದ ಮುಖಂಡ ವೇಣುಗೋಪಾಲ್, ದಿನದ 18 ಗಂಟೆ ಶ್ರಮಿಸಿ ದೇಶವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಉಜ್ವಲ ಭವಿಷ್ಯತ್ತಿಗಾಗಿ ದುಡಿಯುತ್ತಿದ್ದಾರೆ ಎಂದರು. ಇಲ್ಲಿನ ಕಾಂಗ್ರೆಸ್ ಸರ್ಕಾರ ದೇಶ ಒಡೆಯುವ ಹುನ್ನಾರದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದ್ದು, ಕ್ರಿಶ್ಚಿಯನ್ನರು, ಮುಸ್ಲಿಮರು ಹಿಂದೂಗಳನ್ನ ಮತಾಂತರ ಮಾಡುವ ಮೂಲಕ ಬಲಿಪಶುಗಳನ್ನಾಗಿಸುತ್ತಿದ್ದಾರೆ ಎಂದರು. ನಿಮಗೆ ಗೊತ್ತಿರುವಂತಹ ವಿಚಾರ, ಜಾತಿ ಗಂತಿ ನಡೀತಾ ಇದೆ, ಅದಾಗ್ಲಿಕ್ಕಿಲ್ಲ. ಇದೇ ಚಿಂತಾಮಣಿಯಲ್ಲಿರುವಂತ ಮುಸ್ಲಿಂ ಬಾಂಧವರು ಓಟ್ 9 ಕಡೆ ಇದೆ, 9 ಜಿಲ್ಲೆಗಳಲ್ಲಿ ಇದೆ. ನಾನು ಕೇಳಿ ಆಶ್ಚರ್ಯ ಆಯ್ತು. ಆಧಾರ್ ಕಾರ್ಡ್ ಲಿಂಕ್ ಕೊಡ್ತೀರಾ, ಇಲ್ಲಿ ಓಟ್ ಮಾಡಿರ್ತದೆ, ಅಲ್ಲಿ ಇನ್ನೊಂದು ಹುಬ್ಳಿಯಲ್ಲಿ ಓಟ್ ಐತೆ, ಹುಬ್ಳಿಯಲ್ಲಿ ಬಿಟ್ರೆ ಮೈಸೂರಲ್ಲಿ ಓಟ್ ಐತೆ, ಮೈಸೂರು ಬಿಟ್ರೆ ಗದಗ್ ಹೋಯ್ತೆ, ಗದಗ್ ಬಿಟ್ರೆ ಬಿಜಾಪುರ ಐತೆ, ಇಲ್ಲಿ ನಾವು ನೋಡು. ಅಲ್ಲಿ ಒಬ್ಬ ಮೌಲಿ ಹೇಳಿದ್ರೆ 10 ಕಡೆ ಓಟು, 10 ಕಡೆ ಅಲ್ಲಲ್ಲಿ ಮನೆಗಳ ಹತ್ರ ಇಲ್ಲಿನ ಆಧಾರ್ ಕಾರ್ಡ್ಗಳು, ಇಲ್ಲಿನ ವೋಟರ್ಸ್ ನ ಅಲ್ಲಿ ಅವ್ರನ್ನಲ್ಲಿ ಸೇರ್ಸೋದು. ಯಾವ ರೀತಿ ಇದು ಮುಂದುವರಿತದೆ? ಇವತ್ತು 50 ಲಕ್ಷ ಜನ ಜಾಸ್ತಿ ವೋಟ್ ಮಾಡಿಸುವಂತ ಅಭಿಯಾನ ಕಂಡುಕೊಂಡಿದ್ದಾರೆ ಮುಸ್ಲಿಮರು. ಈ ದೇಶದಲ್ಲಿ ನಾವು ಜನಸಂಖ್ಯೆ ತೋರಿಸಬೇಕು ಅಂತೇಳಿ ನಿಮ್ದು 4 ಕಡೆ ವೋಟ್ ಮಾಡಿ, ನಿಮ್ದು 5 ಕಡೆ ವೋಟ್ ಮಾಡಿ, ಇದಕ್ಕೆ ಆಧಾರ ಲಿಂಕ್ ಇಲ್ಲ. ದೇಶದ ಉಳಿವಿಗಾಗಿ ಬಿಜೆಪಿ ಮಾತ್ರವಲ್ಲದೆ ಹಿಂದುತ್ವ, ಸಾಂಸ್ಕೃತಿಕ ಸಂಘಟನೆ, ಧಾರ್ಮಿಕ ಸ್ಥಳಗಳ ರಕ್ಷಣೆ ಮತ್ತು ಅವುಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದೆ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು, ಸೆಪ್ಟೆಂಬರ್ 17ರ ಮೋದಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಕ್ತದಾನ, ತಾಯಿಯ ಹೆಸರಿನಲ್ಲಿ ಮರ ನೆಡುವುದು, ಚಿತ್ರ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಇತ್ಯಾದಿ ಕಾರ್ಯಕ್ರಮಗಳು ಹಾಗೂ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ಈ 15 ದಿನಗಳ ಅವಧಿಯಲ್ಲಿ ಮಾಡಬೇಕೆಂದು ಕರೆ ನೀಡಿದರು. ಸನಾತನ ಹಿಂದುತ್ವ, ಹಿಂದೂ ರಕ್ಷಣೆ, ಆಚಾರ ವಿಚಾರ, ಹಿಂದೂ ಧಾರ್ಮಿಕ ಆಚರಣೆಗಳು, ಹಳ್ಳಿಗೂ ಮೂಲ ಸೌಕರ್ಯಗಳು, ದೂರದೃಷ್ಟಿ, ಮಕ್ಕಳನ್ನ RSSಗೆ ಸೇರಿಸಬೇಕು, ಜಾತಿ ಗಣತಿ, ಆಧಾರ್ ಜೊತೆ ಮತದಾರರ ಗುರುತಿನ ಚೀಟಿ ಜೋಡಣೆ ಮಾಡಬೇಕು ಎಂದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಗೌರಿಬಿದನೂರು ನಗರದ ಬೈಪಾಸ್ ಗಣೇಶ ಸಮಿತಿಯಿಂದ 22ನೇ ವಾರ್ಷಿಕೋತ್ಸವದ ಅಂಗವಾಗಿ ಪ್ರತಿಷ್ಠಾಪಿಸಿರುವ ಶ್ರೀ ಪ್ರಣವರುದ್ರ ಗಣಪತಿ ಗಂಗಾವಿಲೀನ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 14ರಂದು ಹಮ್ಮಿಕೊಳ್ಳಲಾಗಿದ್ದು, ಪೊಲೀಸ್ ಇಲಾಖೆ ಬಿಗಿ ಪೊಲೀಸ್ ಭದ್ರತೆ ಹಮ್ಮಿಕೊಂಡು ಶಾಂತಿಯುತ ವಿಸರ್ಜನೆಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ.
ಗೌರಿಬಿದನೂರಿನ ಬೈಪಾಸ್ ಗಣೇಶ ವಿಸರ್ಜನೆ ಪ್ರಯುಕ್ತ ಪೊಲೀಸರು ಬಿಗಿ ಭದ್ರತೆ ಆಯೋಜಿಸಿದ್ದು ಇಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಪಥಸಂಚಲನ ನಡೆಸಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮಾತನಾಡಿ, ಈಗಾಗಲೇ ಬೈಪಾಸ್ ಗಣೇಶ ವಿಸರ್ಜನೆ ಪ್ರಯುಕ್ತ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಲಾಗಿದ್ದು ಎಲ್ಲರೂ ಸೌಹಾರ್ದತೆಯಿಂದ ಗಣೇಶ ವಿಸರ್ಜನೆಯಲ್ಲಿ ಭಾಗವಹಿಸಿ ಸಹಕರಿಸುವುದಾಗಿ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ವಿಶೇಷ ಪೊಲೀಸ್ ಬಿಗಿ ಭದ್ರತೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ಟೌನ್ದು ಬೈಪಾಸ್ ಗಣೇಶದು ನಾಳೆ ವಿಸರ್ಜನೆ ಪ್ರೋಗ್ರಾಮ್ ಇದೆ. ಆ ವಿಚಾರ ಬಗ್ಗೆ ನಾವು ಮೊದಲೇ ಲಾಸ್ಟ್ ವೀಕ್ ಒಂದು ಶಾಂತಿ ಸಭೆ ಕೂಡ ಮಾಡಿದ್ದೀವಿ. ಆಮೇಲೆ ಇವತ್ತು ನಾವು ನಮ್ಮ ಪೊಲೀಸ್ ಇಲಾಖೆದು ಏನು ಬಂದೋಬಸ್ತ್ ಇದೆ ಅದನ್ನು ರೋಲ್ ಕಾಲ್ ಮಾಡಿದ್ದೀವಿ. ರೋಲ್ ಕಾಲ್ ಆದಮೇಲೆ ಈಗ ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ನಾವು ಅರೌಂಡ್ 500 ಸ್ಟಾಫ್ಗೆ ನೇಮಕ ಮಾಡಿದ್ದೀವಿ ಪ್ರೊಸೆಷನ್ದು ಬಂದೋಬಸ್ತ್ಗೋಸ್ಕರ. 2 KSRP ವ್ಯಾನ್ಸ್ ಇದೆ, ಜೊತೆಗೆ ನಮ್ಮ DR ಪಾರ್ಟಿ ಇದೆ, ಮತ್ತು ಟೋಟಲ್ ಅರೌಂಡ್ 500 ಸ್ಟಾಫ್ ಇದೆ. ಜೊತೆಗೆ ನಾವು ಯಾವ ಜಾಗ CCTVದು ಅವಶ್ಯಕತೆ ಇದೆ ಆ ಜಾಗ CCTVದು ವ್ಯವಸ್ಥೆ ಮಾಡಿದ್ದೀವಿ. ಡ್ರೋನ್ ಕ್ಯಾಮ್ರಾಸ್ದು ವ್ಯವಸ್ಥೆ ಮಾಡಿದ್ದೀವಿ. ಮಾನ್ಯ DC ಸರ್ಗೆ ರಿಕ್ವೆಸ್ಟ್ ಮಾಡಿ ಈ ಆಲ್ಕೋಹಾಲ್ ಶಾಪ್ಸ್, ಎಣ್ಣೆ ಶಾಪ್ಸ್, ವೈನ್ ಶಾಪ್ಸ್ ಕ್ಲೋಸ್ ಇರಬೇಕು, ಅದನ್ನು ಕೂಡ ಅವರಿಂದ ಆರ್ಡರ್ ಬಂದಿದೆ. ಸೊ ಎಣ್ಣೆ ಶಾಪ್ಸ್ ಕೂಡ ಇವತ್ತು ರಾತ್ರಿ ಏನು ಕ್ಲೋಸ್ ಆಗುತ್ತೆ. ಗಣೇಶ ವಿಸರ್ಜನೆಗೆ ಮುಂಜಾಗ್ರತಾ ಕ್ರಮವಾಗಿ 2 SPಗಳು, 3 DYSP, 10 ಇನ್ಸ್ಪೆಕ್ಟರ್, 20 PSIಗಳು, 600 ಮಂದಿ ಪೊಲೀಸರು, 2 KSRP ತುಕಡಿ, 4 DR ವ್ಯಾನ್, ಮುಖ್ಯ ಸ್ಥಳಗಳಲ್ಲಿ CC ಕ್ಯಾಮೆರಾ ಅಳವಡಿಕೆ, ಡ್ರೋನ್ ಕಣ್ಗಾವಲು ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಶನಿವಾರ ಸಂಜೆ ಪೊಲೀಸ್ ಸಿಬ್ಬಂದಿ ಪಥಸಂಚಲನ ನಡೆಸಿದರು. ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, DYSP ಶಿವಕುಮಾರ್, CPI KP ಸತ್ಯನಾರಾಯಣ್ ಮತ್ತು ಸಿಬ್ಬಂದಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ನಂಜನಗೂಡು ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಸುಮಾರು 7.23 ಕೋಟಿ ವೆಚ್ಚದ ನಾನಾ ಕಾಮಗಾರಿಗಳಿಗೆ ಶಾಸಕರು ಇಂದು ಚಾಲನೆ ನೀಡಿದರು. ನಂಜನಗೂಡು ತಾಲೂಕಿನ ಹುರಾ, ಸಿದ್ದೇಗೌಡನಹುಂಡಿ, ಮಲ್ಲಹಳ್ಳಿ, ಚನ್ನಪಟ್ಟಣ, ಹಾಡ್ಯದಹುಂಡಿ, ಮಡಿಕೆಹುಂಡಿ, ಮೂಡಲಹುಂಡಿ, ಹಳೆಕಡಜಟ್ಟಿ, ಜಾಲಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಂದಾಜು 7.23 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ ನೀಡಿದರು. ಹುರಾ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಕಟ್ಟಡ ಹಾಗೂ ಬಸ್ ನಿಲ್ದಾಣ ನಿರ್ಮಾಣ ಕಾಮಗಾರಿಗೆ ಸ್ಥಳ ವೀಕ್ಷಣೆ, CRF ಅನುದಾನದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ, ಸಿದ್ದೇಗೌಡನಹುಂಡಿ ಗ್ರಾಮದಲ್ಲಿ ಸಾಮಾನ್ಯ ರಸ್ತೆಗಳ ಗುದ್ದಲಿ ಪೂಜೆ ನೆರವೇರಿಸಿದರು. ಮಲ್ಲಹಳ್ಳಿ ಗ್ರಾಮದಲ್ಲಿ ಸಾಮಾನ್ಯ ರಸ್ತೆ ಮತ್ತು ಚನ್ನಪಟ್ಟಣದಲ್ಲಿ ಸಾಮಾನ್ಯ ರಸ್ತೆ, ಪ್ರಾಥಮಿಕ ಶಾಲಾ ಕೊಠಡಿ ಉದ್ಘಾಟನೆ ಮಾಡಿದರು. ಹಾಡ್ಯದಹುಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೊಸ ಕಟ್ಟಡ ನಿರ್ಮಾಣ, ಮಡಿಕೆಹುಂಡಿ, ಮೂಡಲಹುಂಡಿ, ಜಾಲಹಳ್ಳಿ ಗ್ರಾಮಗಳಲ್ಲಿ ಸಾಮಾನ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಹುರಾ ಗ್ರಾಮದಲ್ಲಿ ಕಾಲೇಜು ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು, ಅಭಿವೃದ್ಧಿ ಕಾಮಗಾರಿಗಳಿಂದಲೇ ನಂಜನಗೂಡು ಕ್ಷೇತ್ರಕ್ಕೆ ಸಾಕಷ್ಟು ಹಣ ಬಿಡುಗಡೆಯಾಗುತ್ತಿದೆ ಎಂದರು. ಈ ದಿವಸದ ವಿಚಾರ, ಇವತ್ತು ಒಂದೇ ದಿವಸ ಸುಮಾರು 7 ಕೋಟಿ 27 ಲಕ್ಷದ 60 ಸಾವಿರ ಅಷ್ಟು ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಒಂದೇ ದಿವಸ ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ಮಂಗಳವಾರ ಕೂಡ ಇದೇ ರೀತಿ ಕ್ಷೇತ್ರಾದ್ಯಂತ ಪ್ರವಾಸವನ್ನು ಮಾಡಿ ಸುಮಾರು 3.5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಚಾಲನೆಯನ್ನು ಕೊಟ್ಟು ಒಂದೇ ದಿನ ಹಲವು ಗ್ರಾಮಗಳಲ್ಲಿ 7.23 ಲಕ್ಷ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದೆ. ನಂಜನಗೂಡು ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡುತ್ತಿದೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲೂ ಇನ್ನಷ್ಟು ಅನುದಾನ ತಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತೇನೆ. ನಂಜನಗೂಡಿನ ಸಮಗ್ರ ಅಭಿವೃದ್ಧಿಗೆ ಸಮಯಾವಕಾಶ ನೀಡುವಂತೆ ಮನವಿ ಮಾಡಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು.
ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 29 ಲಕ್ಷ ವೆಚ್ಚದ 2 ನೂತನ ಶಾಲಾ ಕೊಠಡಿಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಗ್ರಾಮದ ಎಸ್ಎಸ್ ರಮೇಶ್ ಬಾಬು ಉದ್ಘಾಟಿಸಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಸರ್ಕಾರಿ ಶಾಲಾ ಕೊಠಡಿ ಉದ್ಘಾಟಿಸಿದ ನಂತರ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಶಾಲೆಗೆ 75ನೇ ವರ್ಷಾಚರಣೆ ಸಂಭ್ರಮ ಇದೆ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಆಹ್ವಾನಿಸಲಾಗುವುದು. ಶಾಲೆಯನ್ನು ದತ್ತು ಪಡೆದಿದ್ದೇವೆ. ಶಾಲೆಗೆ ಅಗತ್ಯ ಕೊಠಡಿ, ಶೌಚಾಲಯ, ಕಾಂಪೌಂಡ್ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರದ ಅನುದಾನದ ಜೊತೆಗೆ ಶಾಲೆಯ ಹಳೆ ವಿದ್ಯಾರ್ಥಿಗಳು ದಾನಿಗಳ ನೆರವು ಪಡೆದು ಹೈಟೆಕ್ ಮಾದರಿ ಶಾಲೆ ಮಾಡಲಾಗುವುದು ಎಂದರು. ನಮ್ಮ ಗೂಳೂರಲ್ಲಿ ನಮ್ಮ ಮಾಧ್ಯಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೋಸ್ಕರ ಸುಸಜ್ಜಿತವಾದಂಥ 2 ಕೊಠಡಿ ಬೇಕು ಅಂತ ಕೇಳಿದ್ರು. ನಮ್ಮ ಸರ್ಕಾರದ ಅನುದಾನದಲ್ಲಿ PWD ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಇವತ್ತು 2 ಒಳ್ಳೆ ಸುಸಜ್ಜಿತ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ 2 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ಮತ್ತು ಕಾಂಪೌಂಡ್ ಬೇಕಂದ್ರೆ ಕಾಂಪೌಂಡು ಹಾಕಿದ್ದೀವಿ. ಇನ್ನೂ 2 ಸ್ಕೂಲ್ ಬಿಲ್ಡಿಂಗ್ ಬೇಕು, ಎಲ್ಲ ಹಾಕಿದ್ವಿ. ಏನು ಈ ಸ್ಕೂಲಲ್ಲಿ ನಮಗೆ ನೀಡ್ ಏನಿದೆ ಅಂತೆಲ್ಲ ಮಾಡಿದ್ದೀವಿ. ನನ್ನ ಮಧ್ಯದಲ್ಲಿ ರಸ್ತೆ ಕೇಳಿದ್ದಾರೆ, ಗೇಟ್ ವಿತಿನ್ 1 ವೀಕಲ್ಲಿ ಗೇಟ್ ಇಡ್ಸ್ಕೊಡ್ತೀವಿ ಅಂತ ಹೇಳಿದ್ರು. ಕಾಂಟ್ರಾಕ್ಟ್ನಲ್ಲಿ ಗೇಟು ಇಡ್ಸ್ಕೊಡ್ತೀವಿ. 2022-23ನೇ ಸಾಲಿನ ವಿವೇಕ ಶಾಲಾ ಕೊಠಡಿ ಯೋಜನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಕ್ರಿಯಾ ಯೋಜನೆಯಾಗಿದ್ದು, ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ರಾಜ್ಯ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಇದೀಗ ಹಂತ ಹಂತವಾಗಿ ಅನುಷ್ಠಾನಕ್ಕೆ ಬರುತ್ತಿದ್ದು, ಸರ್ಕಾರಿ ಶಾಲೆಗಳು ಇನ್ನಷ್ಟು ಅಭಿವೃದ್ಧಿಯಾಗಬೇಕು. ಸಾರ್ವಜನಿಕರು ಬಹುದಿನಗಳ ಬೇಡಿಕೆ ಈಡೇರಿಸಿದ್ದು, ವಿದ್ಯಾರ್ಥಿಗಳು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಬೇಕು. ಗ್ರಾಮೀಣ ಸರ್ಕಾರಿ ಶಾಲೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಗುಣಮಟ್ಟದ ಶಿಕ್ಷಣಕ್ಕೆ, ಉತ್ತಮ ವಾತಾವರಣಕ್ಕೆ ಹಾಗೂ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರದಿಂದ ಹೆಚ್ಚು ಅನುದಾನ ಬಳಕೆ ಮಾಡಲಾಗುತ್ತಿದೆ. ವಸತಿ ಶಾಲೆ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರದ ಅನುದಾನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇದೇ ವೇಳೆ ವಿಜ್ಞಾನ ಪ್ರಯೋಗಾಲಯ ಉದ್ಘಾಟಿಸಲಾಯಿತು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ವಿಶ್ವಕರ್ಮ ಸಮುದಾಯದಿಂದ ಸೆಪ್ಟೆಂಬರ್ 17ರಂದು ಶಿಡ್ಲಘಟ್ಟ ತಾಲೂಕು ಕಚೇರಿ ಸಭಾಂಗಣದಲ್ಲಿ ವಿಶ್ವಕರ್ಮ ಜಯಂತಿ ಆಚರಿಸಲಾಗುತ್ತಿದೆ ಎಂದು ತಾಲೂಕು ವಿಶ್ವಕರ್ಮ ಸಂಘದ ಮುಖಂಡ ಸುಂದರಾಚಾರಿ ಹೇಳಿದರು. ಶಿಡ್ಲಘಟ್ಟ ಪತ್ರಕರ್ತರ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ವಿಶ್ವಕರ್ಮ ಸಂಘದ ಮುಖಂಡ ಸುಂದರಾಚಾರಿ, ವಿಶ್ವಕರ್ಮ ಜಯಂತಿಯಲ್ಲಿ ಸಮುದಾಯದ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಮತ್ತು ಪದವಿಯಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದು. ಕುಲಕಸಬು ಮಾಡುವ 5 ಮಂದಿ ಹಿರಿಯರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲು ನಿರ್ಧರಿಸಲಾಗಿದೆ ಎಂದರು. ಶಾಸಕ ಬಿಎನ್ ರವಿಕುಮಾರ್, ತಹಸೀಲ್ದಾರ್ ಗಗನ ಸಿಂಧು ಸೇರಿದಂತೆ ತಾಲೂಕು ಆಡಳಿತ ಜಯಂತಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳ ಪ್ರಮುಖರು, ಎಲ್ಲಾ ಸಮುದಾಯದ ಮುಖಂಡರು ಭಾಗವಹಿಸಲು ಮನವಿ ಮಾಡಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಮ್ಮ ಜನಾಂಗರು ಮಾತ್ರ ಅಂತಲ್ಲ, ಪ್ರತಿಯೊಬ್ಬರು ಸಹ ಭಾಗವಹಿಸಿದಾಗ ಇದರ ಒಂದು ಹೆಚ್ಚಿನ ಒಂದು ವಿಶೇಷ ನಾವು ತಿಳ್ಕೊಬಹುದು. ಆದ್ದರಿಂದ ನಾನು ಎಲ್ಲರೂ ವಿನಂತಿ ಮಾಡ್ತಾ ಇದ್ದೇನೆ, ಯಾರೆಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೋ ದಯವಿಟ್ಟು ಆ ಹೋಬಳಿಯಲ್ಲಿರುವಂಥ ನಮ್ಮ ವಿಶ್ವಕರ್ಮ ಮುಖಂಡರು ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಇದಕ್ಕೆ ಸೂಕ್ತವಾಗಿರುವಂಥ ಒಂದು ವಿಷಯಗಳನ್ನ ತಿಳಿಸಿ ಅವ್ರು ದಯವಿಟ್ಟು ಭಾಗವಹಿಸಬೇಕಂತ ವಿನಂತಿಯನ್ನ ಮಾಡ್ತಾ ಇದ್ದಾರೆ. 75ಕ್ಕಿಂತ ಹೆಚ್ಚು ಅಂಕ ಪಡೆದ ತಾಲೂಕಿನ ಸಮುದಾಯದ ಪ್ರತಿಭಾವಂತರಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದ್ದು, ಅರ್ಹ ವಿದ್ಯಾರ್ಥಿಗಳು ಸುಂದರಾಚಾರಿ 9731270250, ಶ್ರೀನಾಥ್ 9538111110, ಬಿವಿ ಮಂಜುನಾಥ್ 9036501413ಕ್ಕೆ ಸಂಪರ್ಕಿಸಲು ಮನವಿ ಮಾಡಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.
ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ಗಳಿಸಿದ್ದಾರೆ. ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವೇಣುಗೋಪಾಲ ರೆಡ್ಡಿ, ಉಪಾಧ್ಯಕ್ಷರಾಗಿ ಮುನಿಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಎನ್ ಶಿವಲಿಂಗಪ್ಪ ಹೇಳಿದರು. ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಹಾಲು ಡೇರಿ ಕಾಂಗ್ರೆಸ್ ತೆಕ್ಕೆಗೆ ಜಾರಿದೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ರವೀಂದ್ರ ರೆಡ್ಡಿ, ಸಂಘ ಆರ್ಥಿಕವಾಗಿ ಇನ್ನಷ್ಟು ಅಭಿವೃದ್ಧಿಯಾಗಬೇಕು, ರೈತರಿಗೆ ಸಿಗುವ ಸವಲತ್ತು ನೇರವಾಗಿ ತಲುಪಬೇಕು, ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಿಗುವ ಸೌಲಭ್ಯಗಳನ್ನು ಚಾಚೂ ತಪ್ಪದೆ ಹಾಲು ಉತ್ಪಾದಕರಿಗೆ ತಲುಪುವ ವ್ಯವಸ್ಥೆ ಮಾಡಬೇಕು ಎಂದರು. ಮಲ್ಲಸಂದ್ರ ಗ್ರಾಮದಲ್ಲಿ 5 ವರ್ಷಗಳ ಕಾಲಾವಧಿಗೋಸ್ಕರ ಹಾಲು ಉತ್ಪಾದಕರ ಸಂಘಕ್ಕೆ ಚುನಾವಣೆ ನಡೆಯಿತು. ಅದರಲ್ಲಿ 13 ಸ್ಥಾನಗಳಿಗೆ 7 ಸ್ಥಾನಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಶಿವಶಂಕರ ರೆಡ್ಡಿ ಬಣದಿಂದ 7 ಸ್ಥಾನಗಳು ಬಂದಿದ್ದು, ನಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತೇವೆ. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ ವೇಣುಗೋಪಾಲ ರೆಡ್ಡಿ ಅಧ್ಯಕ್ಷರಿಗೊಂದು ಕಿವಿ ಮಾತು, ಇಷ್ಟು ದಿನ ಏನು ಉತ್ಪಾದಕರ ಸಂಘ ಚೆನ್ನಾಗಿ ನಡ್ಕೊಂಡು ಬಂದು 4 ಲಕ್ಷ ಉಳಿತಾಯ ಮಾಡಿದ್ದಾರೆ. ಇನ್ಮೇಲೆ ನೀವು 4 ಅಲ್ಲ, ನೀವು 8 ಲಕ್ಷ ಉಳಿತಾಯ ಮಾಡಿ ಸಂಘವನ್ನು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಬೇಕು ಅಂತ ಒಂದು ಕಿವಿ ಮಾತು ಹೇಳುತ್ತೇವೆ. ಮಲ್ಲಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ವೇಣುಗೋಪಾಲ ರೆಡ್ಡಿ ಮಾತನಾಡಿ, ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದ ಎಂದರು. ಹಾಲು ಪೂರೈಕೆದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುವುದು ಎಂದರು. ಎಂಸಿ ಗಂಗಪ್ಪ ಮಾತನಾಡಿ, ಉತ್ತಮ ಗುಣಮಟ್ಟದ ಹಾಗೂ ಉತ್ಕೃಷ್ಟ ಹಾಲನ್ನು ಪೂರೈಸಿ ಮಲ್ಲಸಂದ್ರ ಹಾಲು ಉತ್ಪಾದಕರ ಸಂಘಕ್ಕೆ ಉತ್ತಮ ಹೆಸರು ತರಬೇಕು ಎಂದರು. ಸಂಘದ ನೂತನ ನಿರ್ದೇಶಕರಾಗಿ ಕೃಷ್ಣಪ್ಪ, ಗಂಗಪ್ಪ, ಸದಾನಂದ, ಸುಬ್ರಮಣಿ, ಜಯರಾಮಯ್ಯ, ಲೋಕೇಶ್, ಗಂಗಪ್ಪ, ನಾಗರಾಜು, ಲಕ್ಷ್ಮೀ ನರಸಪ್ಪ, ಸರ್ವಮಂಗಳ, ಕಮಲಮ್ಮ ಆಯ್ಕೆಯಾಗಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ನಗರಸಭಾ ವ್ಯಾಪ್ತಿಯ 1ನೇ ವಾರ್ಡ್ನ ಸೋಮವಾರಪೇಟೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಏರ್ಪಟ್ಟಿದ್ದು, ನಗರಸಭಾ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ವಾರ್ಡ್ ಮಹಿಳೆಯರಿಂದ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು. ಈ ವೇಳೆ ನಗರಸಭಾ ಮಾಜಿ ಸದಸ್ಯ ಮಹದೇವು ಮಾತನಾಡಿ, ನಗರಸಭಾ ವ್ಯಾಪ್ತಿಯ 1ನೇ ವಾರ್ಡ್ನ ಸೋಮವಾರಪೇಟೆಯಲ್ಲಿ 10ಕ್ಕೂ ಹೆಚ್ಚು ಬೋರ್ವೆಲ್ಗಳಲ್ಲಿ ನೀರು ಬತ್ತು ಹೋಗಿದ್ದು, ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಖಾಲಿ ಬಿಂದಿಗೆ ಹಿಡಿದು ನೀರಿಗಾಗಿ ತೋಟಗಳಿಗೆ ತೆರಳುವ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ಬೀದಿಗಳಿಗೆ ನೀರು ಲಭ್ಯವಿಲ್ಲದೆ ತೊಂದರೆ ಪಡ್ತಿದ್ದಾರೆ. ಕಾವೇರಿ ನೀರು ಸಿಗ್ತಿಲ್ಲ. ಈ ಸಂಬಂಧ ಅನೇಕ ಬಾರಿ ನಗರಸಭಾ ಅಧಿಕಾರಿಗಳಿಗೆ ದೂರು ನೀಡಿದ್ರು ಪ್ರಯೋಜನವಾಗಿಲ್ಲ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರೈತರಿಗಾಗಿ ಸ್ಥಾಪಿಸಿರುವ ಪಿಎಲ್ಡಿ ಬ್ಯಾಂಕ್ ರೈತರ ಆರ್ಥಿಕ ಅಭಿವೃದ್ಧಿಗೆ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಪಿಎಲ್ಡಿ ಬ್ಯಾಂಕ್ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಎಲ್ಡಿ ಬ್ಯಾಂಕ್ಗೆ ತನ್ನದೇ ಆದ ಅಸ್ತಿತ್ವವಿದೆ. ಅದನ್ನು ಆಡಳಿತ ಮಂಡಳಿಯವರು ಉಳಿಸಿ ಬೆಳೆಸಿಕೊಂಡು ಹೋಗಿ ರೈತರಿಗೆ ಅಗತ್ಯ ಸೇವೆಗಳಿಗೆ ಸಹಕಾರಿಯಾಗಬೇಕು ಎಂದರು. ಬ್ಯಾಂಕಿನಲ್ಲಿ ಸಾಲ ಪಡೆದ ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಸಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವ ಜೊತೆಗೆ ಪಡೆದ ಸಾಲ ಸಕಾಲಕ್ಕೆ ಮರುಪಾವತಿಸಿ ಬ್ಯಾಂಕ್ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು. ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪಿಎಲ್ಡಿ ಬ್ಯಾಂಕ್ಗೆ ಹೆಚ್ಚಿನ ಅನುದಾನ ತರಲಾಗುವುದು. ಅರ್ಹ ರೈತರಿಗೆ ಅವಶ್ಯಕತೆಗೆ ತಕ್ಕಂತೆ ಸಾಲ ನೀಡಿ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದರು. ಗುಡಿಮಂಡೆ ತಾಲೂಕಿನಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಗಳಿಸಿರುವ ಯಲಕಲರಾಳಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶ್ರೀನಿವಾಸ್, ಉಪಾರಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಂತೋಷ್ ಹಾಗೂ ಗುಡಿಮಂಡಿಯ ಖ್ಯಾತ ಯೋಗಪಟು ವಸಂತ ಪುರೋಹಿತರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಅತಿಥಿಗಳು ಸನ್ಮಾನಿತರ ಸಾಧನೆ ಕುರಿತು ವಿವರವಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಕಮಿಟಿಯ ಬಾಲೇನಹಳ್ಳಿ ರಮೇಶ್, ಆರೋಗ್ಯ ರಕ್ಷಾ ಸಮಿತಿಯ ನಿರ್ದೇಶಕ ಬುಲೆಟ್ ಶ್ರೀನಿವಾಸ್ ಹಾಜರಿದ್ದರು. ಜಾತಿ ಗಣತಿ ಸಮೀಕ್ಷೆಯಲ್ಲಿ ತಿಗಳ ಸಮುದಾಯ ವಹ್ನಿಕುಲ ಕ್ಷತ್ರಿಯ ಎಂದು ಬರೆಸುವಂತೆ ಮುಖಂಡರು ಮನವಿ ಮಾಡಿದ್ದಾರೆ. ಕೋಲಾರ ನಗರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಹ್ನಿಕುಲ ಕ್ಷತ್ರಿಯ ಸಮಾಜದ ಮುಖಂಡರು, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನೇತೃತ್ವದಲ್ಲಿ ನಡೆಯುತ್ತಿರುವ ಜಾತಿ ಗಣತಿ ವೇಳೆ 1332 ನಂಬರ್ ಕಾಲಂನಲ್ಲಿ ವಹ್ನಿಕುಲ ಕ್ಷತ್ರಿಯ ಎಂದು ಬರೆಸುವಂತೆ ಸಮುದಾಯದ ಮುಖಂಡರಿಗೆ ಜಿಲ್ಲಾ ತಿಗಳ ವಹ್ನಿಕುಲ ಕ್ಷತ್ರಿಯ ಸಮಿತಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮನವಿ ಮಾಡಿದರು. ಸಮುದಾಯದಿಂದ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪನೆ ಮಾಡಲು ನಿರ್ಧರಿಸಿದ್ದು, ಮುಳಬಾಗಿಲು ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಲು ಸಿದ್ಧತೆ ನಡೆದಿದೆ. ಕೆಲವೇ ದಿನಗಳಲ್ಲಿ ಸಮುದಾಯ ಮೊದಲ ವಿದ್ಯಾಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜಿಗೆ ಭೂಮಿ ಪೂಜೆ ಮಾಡಲಾಗುವುದು ಎಂದರು.
ನಂಜನಗೂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ನಡೆಯಿತು. ನಂಜನಗೂಡು ಎಪಿಎಂಸಿ ಆವರಣದ ಪ್ರೊಫೆಸರ್ ನಂಜುಂಡಸ್ವಾಮಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ವಿದ್ಯಾರ್ಥಿಗಳನ್ನು ಗುರುತಿಸಿ ಸುಜ್ಞಾನ ನಿಧಿಯಿಂದ ವಿದ್ಯಾರ್ಥಿ ವೇತನ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ವಿದ್ಯಾರ್ಥಿಗಳು ಈ ಅವಕಾಶ ಸದುಪಯೋಗ ಪಡೆಯಬೇಕು ಎಂದರು. ನಂತರ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಮತ್ತು ಶಿಷ್ಯ ವೇತನ ವಿತರಣೆ ಮಾಡಿದರು. ಶಿಡ್ಲಘಟ್ಟ ನ್ಯಾಯಾಲಯದಲ್ಲಿ ಶನಿವಾರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು 754 ಪ್ರಕರಣಗಳು ಇತ್ಯರ್ಥಗೊಂಡು 39.2 ಲಕ್ಷ ಪಾವತಿಸಲಾಗಿದೆ. ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹಮ್ಮದ್ ರೋಷನ್ ಶಾ, ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಎಸ್ ರಂಜಿತಾ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವಿವಿಧ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು. ಸಂಧಾನಕಾರರಾಗಿ ವಕೀಲರಾದ ಶಿವಕುಮಾರ್ ಮತ್ತು ಸುರೇಶ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ, ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ವಿಷ ಸೇವಿಸಲು ತಾಯಿ ಯತ್ನ, ಅದೃಷ್ಟವಶಾತ್ ಸಾವಿನಿಂದ ಇಬ್ಬರು ಹೆಣ್ಣು ಮಕ್ಕಳು ಪಾರು. ಜ್ಯೂಸ್ ಬಾಟಲಿಯೊಳಗೆ ವಿಷ ಬೆರೆಸಿ ಸೇವಿಸಿ ತಾಯಿ ಲಕ್ಷ್ಮಿ ಆತ್ಮಹತ್ಯೆ. ರಸ್ತೆ ವಿಚಾರದಲ್ಲಿ ಹಳೆ ದ್ವೇಷ ಹಿನ್ನೆಲೆ 2 ಗುಂಪುಗಳ ನಡುವೆ ಮಾರಾಮಾರಿ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಸೇರಿದ 8 ಜನ ಗಾಯಾಳುಗಳು. ಬೈಕ್ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯನ ಮಗ. ಯಶಸ್ಸಿನತ್ತ ದಾಪುಗಾಲಿಡುತ್ತಿರುವ ರಾಷ್ಟ್ರೀಯ ಲೋಕ ಅದಾಲತ್. ಇಂದು ನಡೆದ 3ನೇ ಅದಾಲತ್ನಲ್ಲಿ 3600ಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥ. ವಿಚ್ಛೇದನ, ಬ್ಯಾಂಕ್ ಸಾಲದ ಪ್ರಕರಣಗಳ ಇತ್ಯರ್ಥ. ಮತ್ತೆ ಒಂದಾದ 3 ಜೋಡಿಗಳು. ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿ ಶ್ರೀಕೃಷ್ಣ ಜಯಂತ್ಯೋತ್ಸವ. 2 ದಿನಗಳ ಕಾಲ ವಿಜೃಂಭಣೆಯ ಶ್ರೀಕೃಷ್ಣ ಜಯಂತಿ ಆಚರಣೆ. ಅದ್ದೂರಿ ಮೆರವಣಿಗೆ, ಪಲ್ಲಕ್ಕಿಗಳಿಗೆ ಸಾಥ್ ನೀಡಿದ ವಿವಿಧ ಕಲಾ ತಂಡಗಳು. ಶ್ರೀಕೃಷ್ಣ ಸಂಧಾನ ನಾಟಕ ಯಶಸ್ವಿ ಪ್ರದರ್ಶನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.